హల్లెలూయా. దేవునికి స్తోత్రం. మన మధ్యలో మనం దేవునికి వాక్యాన్ని మనం ధ్యానించుకుందాం. మన మధ్యలో దేవుని సేవకులు బ్రదర్ ఫ్రాన్సిస్ ఉన్నారు. వారు వచ్చి మనకు దేవుని యొక్క వాక్యాన్ని అందిస్తారు. హల్లెలూయా. ಉಸಿರಾಡೋರಿಲ್ಲ ಹಲ್ಲೆಲೂಯಾ ಹೇಳೋಣ. ಇಷ್ಟೇನಾ? ಹಲ್ಲೆಲೂಯಾ. ಸಾಕ್ಷಿಗಳು ಹೇಳುವಾಗ ನಾವು ಚಪ್ಪಾಳೆ ತಟ್ಟಿ ಸೈತಾನನಿಗೆ ನಾವು ಸೋಲು ಅಂತ ಹೇಳಬೇಕು. ಚಪ್ಪಾಳೆ ತಟ್ಟೋಣ. 3 ಸಾಕ್ಷಿಗಳು. ಹಲ್ಲೆಲೂಯಾ. ಥ್ಯಾಂಕ್ ಯು. ಒಬ್ಬನೇ ಹುಡುಗ ಚಪ್ಪಾಳೆ ತಟ್ಟೋದು ನೋಡಿದೆ. ಅಕ್ಕ ಹೇಳ್ತಾಯಿದ್ರು ಮರಣ ಭಯದಿಂದ 2-3 ಸಲ ಹೇಳಿದ್ರು. ಉಂಟಲ್ಲೇ ಅದೇ ರೀತಿಯಲ್ಲಿ ನಾವು ಕೂತ್ಕೊಂಡಿವಿ. ಆ ತಾಯಿಗೆ ಗೊತ್ತು ಆ ನೋವು ಎಷ್ಟು ಅಂತೇಳಿ ಅಲ್ಲ, ನಮಗೆ ಗೊತ್ತಿಲ್ಲ ಅದು ಏನು ಅಂಥೇಳಿ. ಮಲ್ಲ ಆ ತಾಯಿ ಹೇಳಿದ್ರು ಮಗಳಿಗೆ ಚೆನ್ನಾಗಿರಲಿಲ್ಲ, ಇವರು ನಮ್ಮ ಕುಟುಂಬ ಒಂದಾಗಿರಬೇಕು ಅಂತ ಎಷ್ಟೋ ಆಶೆ. ನೋಡಿ, ಅವೆಲ್ಲದಕ್ಕೋಸ್ಕರ ನಾವು ದೇವರಿಗೆ ಮಹಿಮೆ ಸಲ್ಲಿಸ್ಬೇಕು. ಹಲ್ಲೆಲೂಯಾ. ಗಂಡ್ಮಕ್ಳು ಯಾರಿಲ್ಲ ಸಾಕ್ಷಿ ಹೇಳೋಕ್ಕೆ? ಗಂಡದಕ್ಕೆ ಇಲ್ಲ. ಚಪ್ಪಿನಲ್ಲೇ ಆಡೋಲ್ಲ ಅಂತ ಇಂಕೆ ಮುಂದೆ ಹಿಂಗೆ ಮನಮೇ ಮುಂದೆ. ಯಾಕೆಂದರೆ ನಾವು ಸಾಕ್ಷಿ ಹೇಳುವಾಗ ದೇವರಿಗೆ ಮಹಿಮೆ ಆಗುತ್ತೆ, ಸೈತಾನನಿಗೆ ಸೋಲಾಗುತ್ತೆ. ಹಲ್ಲೆಲೂಯಾ. ಆ ಸಹೋದರಿಗೆ ದೇವರು ಮರಣ ಭಯದಿಂದ ತಪ್ಪಿಸಿದ್ದಾರೆ. ಆ ಸಹೋದರಿಯ ಮಗುವನ್ನು ದೇವರು ಕಾಪಾಡಿದ್ದಾರೆ. ಮಗು ಸಂಡೇ ಕ್ಲಾಸಿಗೆ ಬಂದಿದೆ. ತಾಯಿ ಪ್ರಾರ್ಥನೆ ಮಾಡ್ತಿದ್ದಾರೆ ಕುಟುಂಬ ಐಕ್ಯತೆಗೋಸ್ಕರ. ಹಿರಿಯರಿಗಿರುವಂಥ ಬಾಧ್ಯತೆ ಅದೇ. ನೀವು ನಂಬ್ತಿರೋ ಇಲ್ಲೋ, ನನ್ನ ತಾಯಿ ಮೊನ್ನೆ ನಮ್ಮ ಮನೇಲಿ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ನಾನು ನಮ್ಮಮ್ಮ ಇಬ್ಬರೇ ಇರೋದು. ಮೊನ್ನೆ ಬೆಳಿಗ್ಗೆ ನಾನು ಹೊರಗಡೆ ನಾಯಿಗಳ ಹತ್ರ ದಿನ ಕೆಲಸ ಮಾಡಿ, ನಾಯಿಗಳು ಸಾಕೋದು ಹೆಚ್ಚು ಕಡಿಮೆ ನಾಯಿ ಇದ್ದಂಗೆ ಇರ್ತಾರೆ ಅವರು. ಹೋಗಿ ಅವಕ್ಕೆಲ್ಲ ಕ್ಲೀನಿಂಗ್ ಒಳಗಡೆ ನಮ್ಮಮ್ಮ ಗಟ್ಟಿ ಅಳ್ತಾ ಇದ್ದಾರೆ. ನನಗೆ ಭಯ ಆಯಿತು, ಏನಾದರೂ ಕಾಲು ನೋವು ಜಾಸ್ತಿ ಆಯಿತಾ ಬಿದ್ದರೆ ಅಂತ ಮೆಲ್ಲಗೆ ಸೈಲೆಂಟಾಗಿ ಬಂದರೆ 2 ಕೈಗಳನ್ನ, ಒಂದು ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಒಂದು ಕೈಯಲ್ಲಿ ಕೈ ಮೇಲೆತ್ತಿ ಯಾರಿಗೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ಅವ್ರನ್ನ ಬಿಡುಗಡೆ ಮಾಡಪ್ಪ. ಸೈಲೆಂಟಾಗಿ ಕೇಳಿಸ್ಕೊಂಡೆ. ಓಕೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಕುಟುಂಬದಲ್ಲಿ ತಾಯಿ ಕುಟುಂಬಕ್ಕೋಸ್ಕರ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಹಿರಿಯರು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ನರೆ ಕೂದಲು ಅಂದರೆ ಬಿಳಿ ಕೂದಲು ಕುಟುಂಬಕ್ಕೆ ಕಿರೀಟ ಅಂತೆ. ವಯಸ್ಸಾದವರು ಕುಟುಂಬಕ್ಕೆ ಕಿರೀಟ. ಆ ತಾಯಿ ಕೂಡ ತನ್ನ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವ್ರಿಗೋಸ್ಕರ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನದಲ್ಲಿ ಒಂದು ವಾಕ್ಯ ಇದೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 37ನೇ ವಚನ. ಅದಾದಮೇಲೆ ಒಂದು ಬಟ್ಟೆದೈತಾ ಬಟ್ಟೆದು. ಆತನು ಅವರಿಗೆ ಒಂದು ಸಾಮ್ಯವನ್ನು ಸಹ ಹೇಳಿದನು. ಅದೇನೆಂದರೆ, ಯಾರೂ ಹೊಸ ವಸ್ತ್ರದಿಂದ ಒಂದು ತುಂಡನ್ನು ಹರಕೊಂಡು ಹಳೆ ವಸ್ತ್ರಕ್ಕೆ ತ್ಯಾಪೆ ಹಚ್ಚುವುದಿಲ್ಲ. ಹಚ್ಚಿದರೆ ಆ ಹೊಸದನ್ನು ಹರಿದು ಕೆಡಿಸಿದ ಹಾಗಾಗುವುದಲ್ಲದೆ ಹೊಸದರಿಂದ ಹರಿದು ಹಚ್ಚಿದ ತ್ಯಾಪೆಯು ಹಳೆಯದಕ್ಕೆ ಒಪ್ಪುವುದು. ಇದು ದರ್ಜಿ ಕೆಲಸ, ಇದು ಟೈಲರ್ ಕೆಲಸದ ಬಗ್ಗೆ ಹೇಳ್ತಾ ಇತ್ತು ನಮಗೆ. ಇದು ಏನಂತ ನಮಗೆ ಜಲ್ದಿ ಅರ್ಥ ಆಗಲ್ಲ. ಕೇಳಿಸ್ಕೊತಾ ಇದ್ದೀರಮ್ಮ? ನನ್ನ ಕಡೆ ನೋಡ್ರಿ. ಈಗ ಇಷ್ಟೇ, ಭಾಳ ಸಿಂಪಲ್. ಇದು ಒಂದು ಹೊಸ ಶರ್ಟ್ ಅಂದ್ಕೊಳ್ರಿ. ಇದು ಹೊಸ ಶರ್ಟು. ಈ ಹೊಸ ಶರ್ಟಿಗೆ ಎಲ್ಲೋ ಒಂದು ಕಡೆ ರಂಧ್ರ ಬಿದ್ದಿದೆ, ಅರ್ಧೋಗಿದೆ. ನಾನೇನು ಮಾಡ್ತೀನಿ, ಇದೇ ಬಣ್ಣದ ಮ್ಯಾಚಿಂಗ್ ಆಗಬೇಕು ಅಂಥೇಳಿ ಹಳೇದೊಂದು ವೇಲ್ ಇರ್ತದೆ, ವೇಲು ಬ್ಲೂ ಕಲರ್ದು ವೇಲ್ ಯಾವುದೋ ಐತೆ, ಅದಿಷ್ಟೇ ಕಟ್ ಮಾಡ್ಕೊಂಬಂದು, ಈಗ ಅಕ್ಕ ಹಾಕ್ಕೊಂಡ್ರೆ ಸೀರೆ ಅಂಥ ಕಲರ್ದೆ ಅಂಥದ್ದು ಯಾವುದೋ ಮನೆಗೆ ಹಳೆದೊಂದು ಸೀರೆ ಅದು ಅವೇಲಿದ್ರೆ ಆ ಬಟ್ಟೆ ತಗೊಂಬಂದು ಇದಕ್ಕೆ ಹಚ್ತೀನಿ ಅಂದ್ಕೊಳ್ರಿ. ಅರ್ಥ ಆಗಲಿಲ್ಲ ಸರ್ ನಾನು ಹೇಳಿದ್ದು ನಿಮಗೆ? ಅರ್ಥ ಆಯ್ತಾ? ಇದು ಹೊಸ ಶರ್ಟು. ಹೊಸ ಶರ್ಟಿಗೆ ಹಳೇ ಬಟ್ಟೆ ತ್ಯಾಪೆ ಹಾಕ್ತೀನಿ. ಉಲ್ಟಾ ಕೂಡ ಆಲೋಚನೆ ಮಾಡಿ. ಹಳೇ ಬಟ್ಟೆಗೆ ಇದು ಹಳೇ ಬಟ್ಟೆ, ಹೊಸ ಇದು ಹರಿದೋಗಿದೆ. ಹಳೇ ಬಟ್ಟೆ ಬ್ಲೂ ಕಲರ್ ಇದೆ, ಹರಿದೋಗಿದೆ. ಹೊಸ ಬಟ್ಟೆ ಕೊಂಡ್ಕೊಂಬಂದು ಬ್ಲೂ ಕಲರ್ದು ಬಂದು ಪ್ಯಾಚ್ ಹಾಕ್ತೀನಿ. ಸ್ವಾಮಿ ಹೇಳ್ತಾನೆ, 2 ಮ್ಯಾಚ್ ಆಗೋದಿಲ್ಲ. ಹಳೇ ಬಟ್ಟೆಗೆ ಹೊಸ ಪ್ಯಾಚು, ಹೊಸ ಬಟ್ಟೆಗೆ ಹಳೇ ಪ್ಯಾಚು. ನೋಡಿ, ಸ್ವಾಮಿಗೆ ದರ್ಜಿ ಕೆಲಸ ಕೂಡ ಗೊತ್ತು. ದ್ರಾಕ್ಷಾರಸ ರೆಡಿ ಮಾಡ್ತಾನ, ಮೂಗು ಕೊಡ್ತಾನ, ಕಣ್ಣು ಕೊಡ್ತಾನ, ಕಿವಿ ಕೊಡ್ತಾನ, ಉಸಿರು ಕೊಡ್ತಾನ, ಊಟ ಕೊಡ್ತಾನ, ದೆವ್ವ ಬಿಡಿಸ್ತಾನ, ಬಟ್ಟೆ ಹೊಲಿತಾನ. ಆದಿಕಾಂಡದಲ್ಲೇ ಬಟ್ಟೆ ಹೊಲ್ದ ಸ್ವಾಮಿ ಆದಮ ಹವ್ವಕ್ಕೆ. ಎಲ್ಲ ಬಲ್ಲನ ನಮ್ಮ ದೇವರು. ಹಲ್ಲೆಲೂಯಾ. ಯಾಕೆ ಹೇಳ್ತಾರೆ ಸ್ವಾಮಿ ಅಂದರೆ, ಈಗ ಈ ಒಂದು ಹೊಸ ಹಳೆ ಬಟ್ಟೆಗೆ ಕೇಳಿಸ್ಕೊತಿದ್ದೀರಮ್ಮ, ಇದು ಹಳೆ ಬಟ್ಟೆಗೆ
ಹೊಸ ಬಟ್ಟೆ ಹಾಕಿದಾಗ, ಪ್ಯಾಚ್ ಹಾಕಿದಾಗ ಏನಾಗುತ್ತೆ, ನಾನು ಒಗಿಯೋಕ್ಕಂತ ನೆನೆ ಹಾಕಿದಾಗ ಏನಾಗುತ್ತೆ, ಹೊಸ ಬಟ್ಟೆ ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಆದಾಗ ಈ ಹಳೆ ಬಟ್ಟೆ ಕೂಡ ಹರ್ಕೊಂಡ್ಬಿಡುತ್ತೆ, ಹಿಂಜಿ ಬಿಡುತ್ತೆ. ಅದಕ್ಕೆ ಸ್ವಾಮಿ ಅಂತಾನ, ನೀನು ಹಳೆ ಬಟ್ಟೆ ಪೂರ್ತಿ ಚೇಂಜ್ ಮಾಡು, ಹೊಸ ಬಟ್ಟೆ ಹಾಕಪ್ಪ ಅಂತ ಹೇಳ್ತಾನೆ ಸ್ವಾಮಿ. ಅರ್ಥ ಆಗಲಿಲ್ಲ ಆದವರೆಲ್ಲ ಗಟ್ಟಿಗೆ ಹಲ್ಲೆಲು ಹೇಳ್ಬೋದು, ಯಾರು ಬೈಯೋದಿಲ್ಲ. ಹಾಲೆಲೂಯ ಇರಲಿ ಬಿಡಯ್ಯ. ಪ್ರಿಯ ದೇವ ಜನರೇ, ಬಹಳ ಸಲ ನಮ್ಮ ಈ ಹೊಸ ಬಟ್ಟೆ ಹಳೆ ಬಟ್ಟೆ ಏನಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಇದು ಹಳೆಯ ಬಟ್ಟೆ. ನಾನು ಯೇಸುಸ್ವಾಮಿಯನ್ನು ನಂಬುವುದಕ್ಕಿಂತ ಮುಂಚೆ ಯಾವ ರೀತಿ ಇದ್ದೆ ಅದು ಹಳೆಯತನ. ದ್ವೇಷ, ಅಸೂಯೆ, ಸಿಟ್ಟು, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಹಿಂಸೆ, ದ್ವೇಷಿಸೋದು, ಹೇಳ್ತೀರ ಅತಿ ಆಸೆ, ಕಣ್ಣಿನ ಆಶೆಗಳು, ಏನು ನೋಡ್ತೀವೋ ಅದು ಬೇಕು, ಏನು ತಗೊಳ್ಳಿ ಅದು ಬೇಕು ಅಲ್ಲ, ಬದುಕು ಬಾಳಿನ ಡಂಬ, ಅವ್ರಂಗಿರಬೇಕು ಇವ್ರಂಗೆ, ಹಿಂಗೆ ಎಷ್ಟೊಂದು ಹಳೇದು ಮಾಡಿದ್ದೀವಿ. ಯೇಸುಸ್ವಾಮಿಯನ್ನು ನಂಬಿಕೊಂಡು ಎಲ್ಲವೂ ಹೊಸದಾಯಿತು ಅಂತ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡ್ಕೊಂಡಿವಿ. ದೀಕ್ಷಾಸ್ನಾನ ತಗೊಂಡ್ಮೇಲೆ ನಾವು ಹೊಸ ವ್ಯಕ್ತಿಗಳಾಗಿದ್ದೀವಿ. ಹೊಸ ವ್ಯಕ್ತಿ ಯಾವುದು? ವಾಕ್ಯದ ಪ್ರಕಾರ ನೀತಿ ಎಂಬ ವಸ್ತ್ರ, ಗಾರ್ಮೆಂಟ್ ಆಫ್ ರೈಚಿಯಸ್ನೆಸ್, ನೀತಿ ಎಂಬ ವಸ್ತ್ರದಿಂದ ಸ್ವಾಮಿ ನಮ್ಮನ್ನು ಹೊದಿಸಿದ್ದಾನೆ. ಅದು ವಾಕ್ಯದ ಪ್ರಕಾರ. ಈಗ ನಾನು ಹೇಳೋದೇನು ಅಂದರೆ, ನನ್ನಲ್ಲಿ ಇನ್ನೂ ಹೊಸ ಬಟ್ಟೆ ಇದೆಯಾ ಹಳೆ ಬಟ್ಟೆ ಇದೆಯಾ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ಅರ್ಥ ಆಯ್ತಮ್ಮ ನಾನು ಹೇಳೋದು ನಿಮಗೆ? ಹಳೆಯದೇನು? ಹಳೆಯ ವ್ಯಕ್ತಿ, ನನ್ನಲ್ಲಿರ್ತಕ್ಕಂಥ ಪಾಪದ ಜೀವಿತ, ಗಲೀಜು ಮುರುಕಿ ಜೀವಿತ ಅಂತಾರಲ್ಲ, ಭಾಳ ಗಲೀಜು ಬಟ್ಟೆಗಳು. ನಾನು ಯೇಸು ಸ್ವಾಮಿಯಲ್ಲಿ ಬಂದ ಮೇಲೆ ನನಗೆ ಸ್ವಾಮಿ ಹೊಸ ಬಟ್ಟೆಯನ್ನು ಕೊಟ್ಟಾನೆ. ಈಗ ನನ್ನ ಪರಿಸ್ಥಿತಿ ಏನಾಗಿದೆ? ನಾನು ಹಳೆ ಬಟ್ಟೆಗೆ ಹೊಸ ಬಟ್ಟೆ ಪ್ಯಾಚ್ ಹಾಕಿ ಜೀವನ ಮಾಡ್ತಾ ಇದ್ದೀನ, ಅಥವಾ ನಿಜವಾಗಲೂ ನಾನು ಹೊಸ ಬಟ್ಟೆ ಹಾಕ್ಕೊಂಡು ನಾನು ಪರೀಕ್ಷೆ ಮಾಡ್ಕೋಬೇಕು. ಇದು ವಿಶ್ವಾಸಿಗಳಿಗೆ ಸ್ವಾಮಿ ಹೇಳೋಂಥ ಮಾತು, ಅನ್ಬಿಲೀವರ್ಸ್ಗಲ್ಲ. ಯಾಕೆಂದರೆ ಈ ವಾಕ್ಯ ಭಾಗ ಓದುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬರೆದಿದೆ, ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಬರೆದಿದೆ, ಲೂಕನಲ್ಲಿ ಕೂಡ ಬರೆದಿದೆ. ಯೇಸು ಸ್ವಾಮಿ ಅಲ್ಲಿ ಮತ್ತಾಯನನ್ನು ಬಾಪ ನನ್ನ ಜೊತೆಗೆ ಸೇವೆ ಮಾಡೋಕ್ಕೆ ಬಾ ಅಂತ ಕರೆದಾಗ, ಅವ್ನು ಟ್ಯಾಕ್ಸ್ ಕಲೆಕ್ಟರು, ತೆರಿಗೆ ಕೆಲಸ ಮಾಡೋನು, ಅವ್ನು ಬಂದು ಸ್ವಾಮಿನ ಊಟಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಾಗ ಶಿಷ್ಯರಿಗೆ ಬಂದು ಹೇಳ್ತಾರೆ, ನಾವೆಲ್ಲ ಉಪವಾಸ ಮಾಡ್ತಿದ್ದೀವಿ, ನೀವು ಯಾಕೆ ಉಪವಾಸ ಮಾಡಲ್ಲ ಅಂತೇಳಿ. ಅವೆಲ್ಲ ಉಪವಾಸ ಅವೆಲ್ಲ ಮಾಡ್ಕೊತ ಬಂದಾಗ ಸ್ವಾಮಿ ಈ ಎಕ್ಸಾಂಪಲ್ ಕೊಡ್ತಾರೆ. ಇದು ಬ್ಯಾಕ್ಗ್ರೌಂಡ್ ಅಷ್ಟೇ. ಇದನ್ನು ಅರ್ಥ ಆಗಬೇಕು ನಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಳೆ ಒಡಂಬಡಿಕೆಯಲ್ಲಿ ಯೋನ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಜೋನ ಅಥವಾ ಯೋನ. ಅವನು ಮೆಸೊಪೊಟೇಮಿಯಾ ಪ್ರದೇಶದವನು. ಆ ಯಾವ ಪ್ರದೇಶ ನಮಗೆ ಅವಶ್ಯಕತೆ ಇಲ್ಲ. ಅವನು ಒಬ್ಬ ಡಿವೈನರ್ ಅಥವಾ ಪ್ರವಾದಿ ಅಥವಾ ದೂರದರ್ಶಿ, ದಿವ್ಯದರ್ಶಿ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು, ಯಾವೇ ಆ ಹೆಸರು ಹೇಳೋಕ್ಕೆ ಅಷ್ಟು ಭಯ ಆಕತ್ತೆ. ಯೆಹೋವ ದೇವರು ಜನರ ಹತ್ರ ಮಾತಾಡ್ತಾ ಇರಲಿಲ್ಲ. ಆತನು ಕೆಲವು ವ್ಯಕ್ತಿಗಳನ್ನ ಆರಿಸ್ಕೊಳ್ತಾ ಇದ್ದ. ಆ ವ್ಯಕ್ತಿಗಳ ಹೆಸರು ಪ್ರವಾದಿ ಅಂತ, ಅವ್ರನ್ನ ಪ್ರವಾದಿ ಅಂತ ಇದ್ರು. ಯೆಹೋವ ದೇವರು ಪ್ರವಾದಿಗಳಿದರೆ ಪ್ರವಾದಿ ಜನರಿಗೆಲ್ಲ ಹೇಳ್ತಿದ್ದ, ಇದು ದೇವರ ವಾಕ್ಯ ಅಂತೇಳಿ. ಬೇರೆಯವ್ರ ಹತ್ರ ಸ್ವಾಮಿ ಮಾತಾಡ್ತಾ ಇರಲಿಲ್ಲ. ಕೆಲವ್ರನ್ನ ತಾಯಿಯ ಗರ್ಭದಲ್ಲೇ ಅವ್ರನ್ನ ಆರಿಸ್ಕೊಂಡ್ಬಿಟ್ಟು ಅವ್ರನ್ನ ತಾನು ತನ್ನ ವಸ್ತು, ತನ್ನ ಒಂದು ಸಾಧನವಾಗಿ ಉಪಯೋಗ ಮಾಡ್ಕೊ ಅಂಥ ವ್ಯಕ್ತಿ ಯೋನ. ಯಾರು? ಯೋನ. ಈಗ ಯೋನನಿಗೆ ಒಂದು ಸುದ್ದಿ ಬರುತ್ತೆ. ಏನು ಅಂತ? ಯೋನ ಅಲ್ಲೊಂದು ಪಟ್ಟಣ ಐತೆ, ನೀನು ಸಮುದ್ರ ದಾಟಿ ಹೋಗಬೇಕು, ಅದು ನಿನವೆ ಅಂತ. ಯಾವೇ? ನಿನವೆ ಪಟ್ಟಣ. ಅಲ್ಲಿ ಜನರು ಬಹಳ ಪಾಪ ಮಾಡಿದ್ದಾರೆ. ಎಷ್ಟು ಪಾಪ ಮಾಡಿದರೆ, ಭಾಳ ಪಾಪ ಮಾಡಿ ನನಗೆ ಭಾಳ ಸಿಟ್ಟು ಬಂದಿದೆ. ನಾನು ಅವ್ರನ್ನ ಪೂರ್ತಿಯಾಗಿ ಅವ್ರನ್ನ ಅಳಿಸಿಬಿಡ್ತೀನಿ, ಸತ್ತೋಗ್ಬಿಡ್ತೀನಿ. ಇಡೀ ದೇಶ, ಆ ಪಟ್ಟಣ ಆ ದೇಶ ಅಂದ್ಕೊಳ್ರಿ, ಪೂರ್ತಿ ಸತ್ತೋಗ್ಬಿಡುತ್ತೆ. ಜನ ಯಾರೂ ಉಳಿಯೋಂಗಿಲ್ಲ, ಪ್ರಾಣಿ ಪಕ್ಷಿಗಳು ಉಳಿಯೋಂಗಿಲ್ಲ, ಅಷ್ಟು ಪಾಪ ಮಾಡಿದ್ದಾರೆ ಅವರು. ಅದಕ್ಕೆ ನೀನೇನು ಮಾಡಬೇಕು? ಆ ಪಟ್ಟಣಕ್ಕೆ ಹೋಗಿ ನೀನು ಸುವಾರ್ತೆ ಸಾರಬೇಕು. ಏನಂತ? ನೀವು ಪಾಪ ಮಾಡಿರಿ, ನಿಮ್ಮ ಪಾಪ ದೇವರಿಗೆ ಮುಟ್ಟಿದೆ, ದೇವರು ನಿಮ್ಮ ಮೇಲೆ ಕೋಪ ತರಿಸಿ ನಿಮ್ಮನ್ನೆಲ್ಲ ಸಾಯಿಸಿಬಿಡ್ತಾನೆ, ಪಶ್ಚಾತ್ತಾಪ ಪಡ್ರಿ, ಇಲ್ಲಂದ್ರೆ ನೀವು ಸಾಯ್ತೀರಿ ಅಂತ ನೀನು ಯೋನ ಹೋಗಿ ನಿನವೆ ಪಟ್ಟಣಕ್ಕೆ ಹೇಳಬೇಕು. ಅರ್ಥ ಆಗ್ತಿದೆಯಾ? ಯೋನನಿಗೆ ನಿನವೆ ಪಟ್ಟಣ ಹೋಗೋಕೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ನಮಗೆ ಗೊತ್ತಿಲ್ಲ. ಬಹುಶಃ ಆ ಊರಿಂದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೇನೆ ಗೊತ್ತಿಲ್ಲ ನಮಗೆ. ಒಟ್ಟು ಮತ್ತು ಯಾಕೆ ಇಷ್ಟ ನಮಗೇನು ಗೊತ್ತು? ಪಾಪ ಎಟ್ಲನ್ನ ಪಾಡೈಪೋನಿ ಮಾಮೂಲಿ ಇಂಟ್ಲು ಅಂದರು ಊಡ್ಸ್ಕೊಂಡು ಪೋನಿ ಅನ್ನೋ ವ್ಯಕ್ತಿ ಡಿಪಾರ್ಟ್ಮೆಂಟ್ ಇರ್ತಾವೆ ಕೆಲವೊಂದು. ಮತ್ತು ಅವ್ನು ಯಾಕೆ ಅಷ್ಟು ದ್ವೇಷ ಮಾಡ್ಬೇಕು? ನಿನವೆ ಪಟ್ಟಣ
ಅವ್ರೇನು ಮಾಡಿದ್ರ ನಮಗೆ ಗೊತ್ತಿಲ್ಲ. ಬಟ್ ಹೀ ಅಬ್ಸ್ಟೈನ್ಡ್ ಫ್ರಮ್ ಗೋಯಿಂಗ್ ದೇರ್. ಅವನಿಗೆ ಆ ಊರಿಗೆ ಹೋಗಕ್ಕೆ ಇಷ್ಟ ಇಲ್ಲ. ಹೆಂಗನ್ನ ಹಾಳ ಹೋಗಲಿ, ಅವ್ರು ಪಾಪ ಮಾಡ್ಯಾರಲ್ಲ, ಅವ್ರ ಪಾಪದ ಪ್ರತಿಫಲ ಉಣ್ಲಿ. ಅರ್ಥ ಆಗ್ತಿದ್ದಾರೆ ಹೇಳೋದು ನಿಮಗೆ? ದೇವರಂತಾನೆ, ಇಲ್ಲ ಯೋನ, ನೀನು ಎದ್ದು ಹೋಗು ಆ ಪ್ರದೇಶಕ್ಕೆ, ಚಾರ್ಜ್ ಇಟ್ಕೊಂಡು ಹೋಗು ಅಂದರೆ ಇಷ್ಟ ಇಲ್ಲ. ಆದರೂ ಕೂಡ ದೇವ್ರ ವಾಕ್ಯ ಕೇಳಿಸ್ಕೋಬೇಕಲ್ಲ. ಒಬಿಡಿಯನ್ಸ್ ಬೇಕು ಅಂತೇಳಿ, ದೇವರು ವಿಧೇಯನಾಗಬೇಕು ಅಂತೇಳಿ ಮೆಲ್ಲಗೆ ಬಂದ. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಬಸ್ಗಳು ನಿಂತಂಗೆ ಹಡಗುಗಳು ನಿಂತ್ಕೊಂಡಿದ್ವು. ಒಂದು ನಿನೆವೆ ಪಟ್ಟಣಕ್ಕೆ ಹೋಗೋದು, ಮತ್ತೊಂದು ತಾರ್ಷೀಷ್ ಪಟ್ಟಣಕ್ಕೆ ಹೋಗೋದು, ಹಿಂಗೆ ಬೇರೆ 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 ದೇಶಗಳಿಗೆ ಹೋಗುವಂಥ ಹಡಗಿತ್ತು. ಬೇಕಂತ ಬಂದು ಅವನೇನು ಅಂದ್ಕೊಂಡಂದರೆ, ಯೆಹೋವ ಅಲ್ಲಿಂದ ನೋಡ್ತಾ ಇದ್ದಾನೆ, ನಾನು ಹೆಂಗೂ ಬಂದು ಬಸ್ ಸ್ಟ್ಯಾಂಡ್ ಸೇರ್ಕೊಂಬಿಟ್ಟೀನಿ, ನನಗೆ ಯಾವ ಬಸ್ ಹತ್ತಿದ್ದೀನಿ ಸ್ವಾಮಿಗೆ ಗೊತ್ತಾಗಲ್ಲ, ನಾನು ಯಾವ ಬಸ್ ಹತ್ತಿದ್ದೀನಿ ಸ್ವಾಮಿ, ಯಾಕಂದ್ರೆ ಭಾಳ ಮೇಲಿದ್ದಾನೆ ಸ್ವಾಮಿ. ಅದಕ್ಕೋಸ್ಕರ ಮೆಲ್ಲಗೆ ಬಂದ, 2 ಹಡಗಿನ ಮಧ್ಯದಾಗ ಹೋಗ್ಬಿಟ್ಟು ಈ ಕಡೆ ಹೋಗೋ ಹಡಗು ಬಿಟ್ಟು ಈ ಕಡೆ ಹೋಗೋ ಹಡಗಿಗೆ ಟಿಕೆಟ್ ತಗೊಂಡ. ಬೈ ಮಿಸ್ಟೇಕ್ ತಗೊಂಡ, ಬೇಕಂತ ತಗೊಂಡ. ಅವನಿಗೇನು ಆ ಊರು ಹಾಳಾಗಬೇಕು. ಯಾರಿವನು? ಪ್ರವಾದಿ. ದೇವ್ರೇನಂತೇಳೇನೆ, ಹೋಗಿ ಅವರಿಗೆ ಪಶ್ಚಾತ್ತಾಪ ಪಡ್ರಿ ಅಂತ ಸುವಾರ್ತೆ ಹೇಳು, ಅವರು ಸಾಯೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದರೆ ಹೆಂಗನ್ನ ಹಾಳಾಗೋಗಲಿ. ನಾನು ದೇವರು ಮನುಷ್ಯ. ಇವತ್ತು ನೀನು ನಾನು ವಿಧೇಯರಾಗಿದ್ದೀವ ಯೇಸು ಸ್ವಾಮಿಗೆ? ವಿಶ್ವಾಸಿಗಳು ನಾವು ನೀತಿ ಎಂಬ ವಸ್ತ್ರವನ್ನು ಹೊದ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ನಾವು. ಒಂದು ವೇಳೆ ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಅವಿಧೇಯರಾಗಿ ಜೀವನ ಮಾಡ್ತಿದ್ದಾರೆ. ಸ್ವಾಮಿ ಪ್ರತಿ ವಾರ ನಿಮಗೆ ಇಲ್ಲಿಂದ ವಾಕ್ಯ ಬಂದೇ ಬರುತ್ತೆ, ಹೋಗಿ ಸುವಾರ್ತೆ ಸಾರ್ರಿ, ನಶಿಸಿ ಹೋಗುವಂಥ ಆತ್ಮಗಳನ್ನು ಮುಟ್ರಿ, ಒಂದು ಸಲ ಯೇಸುವನ್ನ ಪರಿಚಯ ಮಾಡಿರಿ ಅಂತ ಹೇಳಿದಾಗ, ನಾನು ತಾರ್ಷೀಷ್ ಪಟ್ಟಣಕ್ಕೆ ಹೋಗ್ತಾ ಇದ್ದೀನಾ ಅಥವಾ ನಿನೆವೆ ಪಟ್ಟಣಕ್ಕೆ ಹೋಗ್ತೀನಿ, ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ಹೊರಗಿನ ನೋಟಕ್ಕೆ ನಾವು ಬದಲಾಯಿಸಲ್ಪಟ್ಟಂಥ ವ್ಯಕ್ತಿಗಳು, ಒಳಗಡೆ ಅವಿಧೇಯತೆ, ದ್ವೇಷ. ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಸಾಯ್ತಾ ಇದ್ದಾರೆ ಇವತ್ತು. ಎಷ್ಟೋ ಜನಕ್ಕೆ ಯೇಸು ಸ್ವಾಮಿ ಯಾರು ಅಂತ ಗೊತ್ತಿಲ್ಲ. ಇವತ್ತು ನಾವು ಒಂದು ಸಲವಾದರೂ ಯೇಸು ಸ್ವಾಮಿ ನಿಜವಾದ ದೇವರು, ಒಂದು ಸಲ ಬಂದು ನೋಡ್ರಿ ಅವ್ರನ್ನ ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡಿದ್ದೆ. ಹಾಗಿದ್ರೆ ಇಷ್ಟು ಚೇರ್ಸ್ ಖಾಲಿ ಇರಲ್ಲ. ಇದಕ್ಕೆ ನಾನು ಹೊಣೆ, ನೀನು ಹೊಣೆ. ಹೆಂಗನ್ನ ಹಾಳಾಗೋಗ್ಲಿ, ನಾನು ರಕ್ಷಿಸಲ್ಪಟ್ಟೀನಿ, ನನ್ನ ಹೆಂಡತಿ ರಕ್ಷಿಸಲ್ಪಟ್ಟಾಳೆ, ನನ್ನ ಗಂಡ ರಕ್ಷಿಸಲ್ಪಟ್ಟಿದ್ದಾನೆ, ನನ್ನ ತಾಯಿ ತಂದೆ ರಕ್ಷಿಸಲ್ಪಟ್ಟಾರೆ, ನನ್ನ ಮಕ್ಕಳು ರಕ್ಷಿಸಲ್ಪಟ್ಟಾರೆ, ಅಷ್ಟೇ ಸಾಕು. ಅಂತೆ ಅವಳು ಅಟ್ಲವಾಳೆ, ಪನಿಕ್ ಮಾಲ್ನೋಳು ಅಟ್ಲವಾಳು, ಇದ್ರಾಗೇ ನಮ್ಮ ಜೀವನ ಮುಗಿದೋಗುತ್ತಾಗಲಿ. ಹೋಗಿ ಒಂದು ಸಲವಾದರೂ ದೇವ್ರೇನಂತ ಹೇಳಿದ, ಹೋಗಿ ನಿನೆವೆ ಪಟ್ಟಣಕ್ಕೆ ಸುವಾರ್ತೆ ಸಾರು. ನಿನ್ನ ಸುತ್ತಮುತ್ತಲು ನಿನೆವೆ ಪಟ್ಟಣಕ್ಕೆ ನೀನು ಸುವಾರ್ತೆ ಸಾರಿದೆಯಾ? ಹೊರಗಿನ ನೋಟಕ್ಕೆ ನಾವು ವಿಶ್ವಾಸಿಗಳು, ನಾವು ಕಿಂಗ್ ಆಫ್ ಕಿಂಗ್ ಚರ್ಚ್ಗೆ ಹೋಗ್ತೀವಿ, ನಾವು ಬ್ಯಾಪ್ಟಿಸಮ್ ತೊಗೊಂಡಿದ್ದೀವಿ, ನಾವು ಕರ್ತನ ರಾತ್ರಿ ಭೋಜನದಲ್ಲಿ ನಾವು ಪಾಲುಗಾರರಾಗ್ತೀವಿ, ನಾವು ಚರ್ಚ್ ಬಿಲ್ಡಿಂಗ್ ಕೊಡ್ತೀವಿ, ಮತ್ತು ದಶಮಾಂಶ ಕೊಡ್ತೀವಿ, ಸೇವೆಯಲ್ಲಿ ಮುಂದೆ ಹೋಗ್ತೀವಿ, ಪಾಸ್ಟರ್ಗೆ ಸಪೋರ್ಟ್ ಮಾಡ್ತೀವಿ, ಪಾಸ್ಟ್ರಮ್ಮಗೆ ಸಪೋರ್ಟ್ ಮಾಡ್ತೀವಿ, ಚೇರ್ಸ್ ಎಲ್ಲ ಹಾಕ್ತೀವಿ. ನಮಗೆ ಗರ್ವ ಇಲ್ಲ, ಸೊಕ್ಕು ಇಲ್ಲ, ನಾವು ಯಾರು ಮಾಡಲಾರ್ದ ಕೆಲಸಗಳು ಸಹ ನಾವು ಮಾಡ್ತೀವಿ. ಚರ್ಚಲ್ಲಿ ಎಷ್ಟೆಲ್ಲ ಹೇಳ್ಕೊಂಡು ತಿರುಗಾಡ್ತೀವಲ್ಲ. ಒಂದು ಸಿಂಪಲ್, ಸ್ವಾಮಿ ನಿನೆವೆಗೆ ಹೋಗಿ ಸುವಾರ್ತೆ ಹೇಳಂತ ಹೇಳಿದೀವ ನಾವು. ಅದಕ್ಕೆ ತೇಪೆ ಹಚ್ಚುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು. ಒಳಗಿನ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾನೆ, ಅದನ್ನು ಮುಚ್ಚಾಕೋಸ್ಕರ ಎಲ್ಲೆಲ್ಲಿ ಹರಿದೋಗಿದೆಯೋ, ನಾನು ಬಿಲೀವರ್ ಒಂದು ಪ್ಯಾಚ್, ನಾನು ಬ್ಯಾಪ್ಟಿಸಮ್ ತೊಗೊಂಡಿನಿ, ನಾನು ದಶಮಾಂಶ ಕೊಡ್ತೀನಿ, ನಾನು ಕರ್ತನ ರಾತ್ರಿ ಭೋಜನ ಕೊಡ್ತೀನಿ, ಇದೇ ನಮ್ಮ ಜೀವನ ಆಗಿದೆಯಾ ನಮ್ಮನ್ನು? ಅದಕ್ಕೆ ಸ್ವಾಮಿ ಹೇಳ್ತಾನೆ, ಅಂಥ ಬಟ್ಟೆ ನಿಲ್ಲೋದಿಲ್ಲ, ಆ ಬಟ್ಟೆ ಒಪ್ಪೋದು ಇಲ್ಲ. ನೀನು ಸಂಪೂರ್ಣವಾಗಿ ಆ ಶರ್ಟ್ ಚೇಂಜ್ ಮಾಡಬೇಕು. ಹಳೆ ವ್ಯಕ್ತಿನಿಟ್ಟು ಸ್ವಾಮಿ ಇನ್ನೊಂದು ವಾಕ್ಯ ಹೇಳ್ತಾನೆ, ಒಬ್ಬನು ಇಬ್ಬರನ್ನು ಸೇವಿಸಲಾರನು. ನೋ ಬಡಿ ಕ್ಯಾನ್ ಸರ್ವ್ 2 ಮಾಸ್ಟರ್ಸ್. ಒಬ್ಬನು ಇಬ್ಬರು ಒಡೆಯರನ್ನು ಸೇವಿಸಲಾರನು. ಒಳಗಡೆ ಒಂದು, ಹೊರಗಡೆ ಒಂದು. ಚರ್ಚಿಗೆ ಬರುವಾಗ ಒಂದು ರೀತಿಯ ಶರ್ಟು, ಹೊರಗಡೆ ಇರುವಾಗ ಮತ್ತೊಂದು ಶರ್ಟ್. ತೇಪೆ ಹಚ್ಚುವ ಕೆಲಸ ನಮ್ಮದು ಅಲ್ವಾ? ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು, ಎಲ್ಲೋ ನಾವು ತಪ್ಪಿ ಹೋಗ್ತಾ ಇದ್ದೀವಿ. ಒಂದು ವೇಳೆ ಇಲ್ಲಿ ನಾವೊಂದು 15-20 ಜನ ಕೂತ್ಕೊಂಡಿರ್ಬೋದು, 30 ಜನ ಇರ್ಬೋದು, 50 ಜನ, ಎಷ್ಟನ್ನು ಇರ್ಬೋದು. ಒಬ್ಬೊಬ್ಬರು ನಾವು ಒಂದೊಂದು ಆತ್ಮಕ್ಕೆ ಹೇಳಿದ್ದೇ ಆಗಿದ್ದರೆ ನಾವು 2nd ಸರ್ವಿಸ್ ಅಲ್ಲ, 3rd ಸರ್ವಿಸ್ ಅಲ್ಲ, 4th ಸರ್ವಿಸ್ ಮಾಡಬೇಕಾಗತ್ತೆ. ನಾವಿನ್ನೂ ಮಾಡಿಲ್ಲ ಆ ಕೆಲಸವನ್ನು. ನಾನು ಚೆನ್ನಾಗಿದ್ದೀನಿ,
ನಾನು ಬರ್ತಾ ಇದ್ದೀನಿ, ಮುಗ್ದೋಯ್ತು. ಯೋನ ಹೋದ, ತಾನು ಯಾವ ಊರಿಗೆ ಹತ್ತಬೇಕು ಹಡಗು, ಅದು ಹತ್ತದಂಗೆ ಬೇಕಂತೇಳಿ ಬೇರೆ ಊರಿಗೆ ಹೋಗುವಂಥ, ತಾರ್ಶೀಶಿಗೆ ಹೋಗುವಂಥ ಹಡಗನ್ನು ಹತ್ತಿದ. ಅವನು ಅಂದ್ಕೊಂಡ ಯೆಹೋ ದೇವರಿಗೆ ಗೊತ್ತಾಗಿಲ್ಲ. ಯಾಕಂದರೆ ದೇವರನ್ನ ಗದರಿಸಿಲ್ಲ. ಬೈ ಮಿಸ್ಟೇಕ್ ಅಲ್ಲೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ 7 ನೀನು 8ಗೆ ಹೋಗ್ಬಿಟ್ಟು ತಪ್ಪು ಅಂತ ಹೇಳಿದ ಸ್ವಾಮಿ ಗದರಿಸಿಲ್ಲ, ಸೈಲೆಂಟಾಗಿದ್ದಾನೆ. ದೇವ್ರು ಗದರಿಸಿಲ್ಲ ಅಂದರೆ ದೇವ್ರಿಗೆ ಗೊತ್ತಾಗಿಲ್ಲ. ದೇವ್ರು ನನ್ನ ಇನ್ನೂ ಗದರಿಸಿಲ್ಲ, ನಿನ್ನನ್ನು ಇನ್ನೂ ಗದರಿಸಿಲ್ಲ ಸ್ವಾಮಿ ಅಂದರೆ, ಇರಲಿ ಬಿಡು ಸ್ವಾಮಿ, ಅಡ್ಜಸ್ಟ್ ಮಾಡ್ಕೊಂಡು ಬಿಡು, ನಾನು ಇರೋ ಜೀವಿತ ನಾನು ಹಿಂಗೇ ಹೋಗ್ಬಿಟ್ರೆ ಆಯಿತು ಬಿಡು, ಚರ್ಚಿಗೆ ಬಂದಾಗ ಒಂದು ಜೀವನ, ಹೊರಗೊಂದು ಜೀವನ, ನೋ ಪ್ರಾಬ್ಲಮ್, ಚಲ್ತಾ ಹೈ. ಇಲ್ಲ, ದೇವರ ತಾಳ್ಮೆ ಬಹಳ ದೀರ್ಘವಾದದ್ದು. ಅವನು ಯೋನ ಅಲ್ಲಿ ಬೇರೆ ಹಡಗನ್ನು ಹತ್ತಿದಾಗ ದೇವರವನ್ನ ವಾರ್ನ್ ಮಾಡಿ ನೋಡ್ತಾ ಇದ್ದಾನೆ, ಇನ್ನೂ ನನ್ನ ಮಗ ಏನು ಮಾಡ್ತಾನೆ ನೋಡೋಣ. ಅವನಿಗೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನೀನು ನಿನವೆ ಪಟ್ಟಣಕ್ಕೆ ಹೋಗ್ಬೇಕಂತೇಳಿ, ಬೇಕಂತ ತಾರ್ಶೀಷ್. ಅವನು ಅಂದ್ಕೊಂಡೇ ದೇವ್ರು ನೋಡಿಲ್ಲ, ದೇವರು ನಾನು ಕನ್ಫ್ಯೂಸ್ ಮಾಡಿಬಿಟ್ಟೀನಿ. ಬಹಳ ಸಲ ನಾವು ದೇವರಿಗೆ ಕನ್ಫ್ಯೂಸ್ ಮಾಡೋಕ್ಕೆ ಹೋಗಿ ನಮ್ಮ ಫ್ಯೂಸ್ ತೆಗೆದು ಬಿಸಾಕ್ಬಿಡ್ತೀವಿ. ನಾವು ಫ್ಯೂಸಲ್ಲಿ ಬಲ್ಬ್ ಹಾಕ್ತೀವಿ ಬಹಳ ಸಲ. ಮತ್ತಿನ್ನೊಂದು ಜಾಣತನ ಮಾಡ್ದ. ಈ ಊರಿಗೆ ಹೋಗೋದು ಬಿಟ್ಟು ಈ ಊರು ಬಸ್ ಹತ್ತಿ, ಹಡಗತ್ತಿ, ಟಿಕೆಟ್ ತಗೊಂಡು ಮೇಲೆ ಓಡಾಡಿದರೆ ದೇವ್ರು ನೋಡ್ಬಿಡ್ತಾನೆ ಅಂತೇಳಿ ಆ ಹಡಗಿನ ಕೆಳಗಡೆ ಹೋಗಿ ಒದ್ಕೊಂಡು ಮಕ್ಕೊಂಬಿಟ್ಟ. ಎಂಥ ಜ್ಞಾನ, ಎಂಥ ಮೂರ್ಖತನ ಅಲ್ಲ. ನಾವು ಎಷ್ಟೋ ಸಲ ಸ್ವಾಮಿ ಚರ್ಚಿಗೆ ಬಂದಾಗ ಮಾತ್ರ ಎಷ್ಟು ಸಂಪನ್ನರಾಗಿ ಕಾಣ್ತಾ ಇರ್ತೀವಿ. ನಾವು ಒಬ್ಬರೇ ಇರುವಾಗ, ನಾವು ಮನೇಲಿರುವಾಗ, ನಾವು ಕೆಲಸ ಮಾಡುವಾಗ, ನಾವಿರುವಂಥ ಜಾಗದಲ್ಲಿ ನಮ್ಮ ಜೀವನ ಯಾರಿಗೆ ಗೊತ್ತಾಗುತ್ತೆ ಬಿಡು, ಇಲ್ಲಿವರೆಗೆ ಏನಾಗಲ್ಲ ಬಿಡು, ನೋಡೋಣ ಆಮೇಲೆ. ದೇವ್ರು ಇನ್ನೂ ನಮ್ಮನ್ನು ವಾರ್ನ್ ಮಾಡಿಲ್ಲ ಅಂದರೆ ಬಹಳ ಎಚ್ಚರಿಕೆಯಾಗಿರ್ಬೇಕು ನಾವು. ಅವನ ವಾರ್ನ್ ಮಾಡಲಿಲ್ಲ ದೇವರು. ತಮ್ಮ ಆ ಹಡಗು ಹೋಗ್ಬೇಕಾಯ್ತು, ಈ ಹಡಗು ಹೋಗಬೇಡ ಅಂತ ಹೇಳಿಲ್ಲ, ಸೈಲೆಂಟಾಗಿ ನೋಡ್ತಾ ಇದ್ದಾನೆ. ನೀನು ಸಹ ರಕ್ಷಣೆಯ ಸುವಾರ್ತೆ ಹೇಳಬೇಕು, ಹೇಳ್ತಾ ಇಲ್ಲ. ಬೇರೆ ಯಾವುದೋ ಹಡಗಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ, ನಾನು ವಿಶ್ವಾಸಿ ಇನ್ನೂ ಸೈಲೆಂಟ್ ಆಗಿದ್ದಾನೆ. ಸ್ವಾಮಿ ಸೈಲೆಂಟ್ ಆಗಿದ್ದಾನೆ, ಅದು ಸೈಲೆಂಟ್ ಅಲ್ಲ, ಅದು ಆತನ ದೀರ್ಘ ಶಾಂತಿ, ತಾಳ್ಮೆ, ಬಹಳ ಶ್ರೇಷ್ಠವಾದದ್ದು. ಒಂದು ಸಮಯ ಬರುತ್ತೆ, ಆ ತಾಳ್ಮೆ ಮುಗಿದೋಯ್ತು ಅಂದರೆ ಯಾರೂ ನಿಲ್ಲಕ್ಕಾಗಲ್ಲ. ಯು ಆರ್ ಡನ್ ವಿತ್ ದ್ಯಾಟ್, ಮುಗಿದೋಯ್ತು, ನನ್ನ ಕೆಲಸ ಅಲ್ಲಿಗೆ ಸಮಾಪ್ತಿ. ಜೋನ್ ಅಂದ್ಕೊಂಡ ನಾನು ಹತ್ತಿ ಬಿಟ್ಟಿನಿ, ಯಾರು ನೋಡಲ್ಲ ನನ್ನ, ಮೇಲೆಲ್ಲ ಜನ ಓಡಾಡ್ತಿದ್ದಾರೆ, ಖುಷಿಯಾಗಿದ್ದಾರೆ. ಅವನು ಅಂದ್ಕೊಂಡೆ ನಾನು ಯಾರು ಕಾಣಿಸ್ಕೋಬಾರ್ದು, ನಾನು ಕೆಳಗಡೆ ಹೋಗಿ ನಾನು ಮಲ್ಕೊಂಬಿಡ್ಬೇಕು. ದೇವ್ರಿಗೆ ಕಾಣದಂತೆ ನಾವು ಬಚ್ಚಿಟ್ಕೊಳ್ಳೋಕ್ಕೆ ಸಾಧ್ಯನಾ? ಕೀರ್ತನೆಗಾರ ಹೇಳ್ತಾರೆ, ಸ್ವಾಮಿ ನಾನು ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ? ಆಕಾಶದ ಕಡೆಗೆ ಹೋದರೆ ಅಲ್ಲಿ ನೀನು ಇದ್ದಿ, ಸಮುದ್ರದಲ್ಲಿ ಹೋದರೆ ಅಲ್ಲೇ ಇದ್ದಿ, ಪಾತಾಳಕ್ಕೆ ಹೋದರೆ ಅಲ್ಲಿ ನೀನು ಇದ್ದಿ. ಇವತ್ತು ನಾವು ದೇವರ ಕಣ್ಣು ತಪ್ಪಿಸಿ ಏನಾದರೂ ಮಾಡ್ತಾ ಇದ್ದೀವಿ, ಏನಂತೀರ, ವಾಕ್ಯಕ್ಕೆ ಅನುಗುಣವಾಗಿರದಂಥ ಯಾವುದೇ ಕೆಲಸ ಮಾಡಿದರೂ ಕೂಡ ನಾವು ದೇವರನ್ನು ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಬಹಳ ಮೂರ್ಖತನ. ಸ್ವಾಮಿ ಅಲ್ಲಿಗೂ ಸುಮ್ಮನೆ ಇದ್ದ, ಹತ್ತುವಾಗ ವಾರ್ನ್ ಮಾಡಿಲ್ಲ, ಟಿಕೆಟ್ ತಗೊಂಡುವಾಗ ವಾರ್ನ್ ಮಾಡಿಲ್ಲ, ಅವನು ಕೆಳಗಡೆ ನಿದ್ದೆ ಮಾಡುವಾಗ ವಾರ್ನ್ ಮಾಡಿಲ್ಲ. ಈ ಮೂರ್ಖನಿಗೆ ಈ ರೀತಿ ಪಾಠ ಕಲಿಸ್ಬಾರ್ದು ಅಂತೇಳಿ ಸೃಷ್ಟಿಗೆ ಹೇಳ್ದ. ಸೃಷ್ಟಿಗೆ ನೀರು ಉಂಟಾಗಲಿ, ನೀರು ಉಂಟಾಗಿತ್ತು. ನೀರು ಒಳಗಡೆ ಜಲಚರಗಳು ತುಂಬಲಿ, ಮೀನುಗಳು ತಿಮಿಂಗಿಲ ತುಂಬಲಿ, ಅವೆಲ್ಲ ಉಂಟಾಗಿದ್ವು. ಅವು ದೇವರ ಮಾತು ಕೇಳ್ತಾ ಇದ್ದಾವೆ. ದೇವರು ತನ್ನ ಕೈಯಿಂದ ಮಾಡಿದಂಥ ಗೊಂಬೆ, ತನ್ನ ಶ್ವಾಸವನ್ನು ಊದಿದಂಥ ನಾವು ದೇವ್ರ ಮಾತು ಕೇಳ್ತಾ ಇಲ್ಲ. ಸ್ವಾಮಿ ಸಮುದ್ರಕ್ಕೆ ಅಂದ ಸಾಕು, ಅದು ಗಡ 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 ಅಲ್ಲಾಡಕ್ಕೆ ಶುರುವಾಯಿತು. ನೋಡಿ, ಸ್ವಾಮಿಯ ಮಾತಿಗೆ ಸಮುದ್ರ ಒಪ್ಕೊಳ್ತು, ಮನುಷ್ಯ ಒಪ್ಕೊಂಡಿಲ್ಲ. ಇವತ್ತು ನೀನು ನಾನು ದೇವರ ವಾಕ್ಯಕ್ಕೆ ಒಪ್ಕೊಳ್ದೆ ಹೋದರೆ, ನೀನಿರುವಂಥ ಮನೆಯಲ್ಲಿ ನೀನು ಏನು ಮಾತಾಡ್ತೀಯೋ, ನೀನು ಏನು ಆಲೋಚನೆ ಮಾಡ್ತೀಯೋ, ಏನು ಕೆಲಸ ಮಾಡ್ತೀಯೋ, ಆ ಗೋಡೆಗಳು ನೀನು ವಿರುದ್ಧವಾಗಿ ಸಾಕ್ಷಿ ಕೊಡ್ತವೆ, ನನಗೆ ವಿರುದ್ಧವಾಗಿ ಸಾಕ್ಷಿ ಕೊಡ್ತವೆ. ಸೃಷ್ಟಿ ದೇವರಿಗೆ ಲೆಕ್ಕಾಚಾರ ಕೊಟ್ಬಿಡುತ್ತೆ, ಸ್ಪಷ್ಟವಾಗಿ ಕೊಟ್ಬಿಡುತ್ತೆ. ಅದು ಬೈಬಲಲ್ಲಿ ಬರೆದಿದೆ. ನ್ಯಾಯ ತೀರ್ಪು ಬಂದಾಗ ಆಯಾ ಸೃಷ್ಟಿ ಬಂದು ತನ್ನ ಲೆಕ್ಕ ಎಲ್ಲ ಒಪ್ಪಿಸ್ಬಿಡುತ್ತೆ. ಸಮುದ್ರದಲ್ಲಿ ನೀರಲ್ಲಿ ಬಿದ್ದು ಸತ್ತವರು ಎಲ್ಲ ಆತ್ಮಗಳ ಲೆಕ್ಕ ನೀರು ತಂದು ಕೊಟ್ಬಿಡುತ್ತೆ. ಬೆಂಕಿ ತನ್ನಲ್ಲಿ ಯಾರ್ಯಾರು ಸತ್ತೋಗ್ಯಾರ ಎಲ್ಲ ತಂದು ಕೊಟ್ಬಿಡುತ್ತೆ. ಸೃಷ್ಟಿ ದೇವರಿಗೆ ಒಬೆ ಆಗುತ್ತೆ, ನೀನು ಒಬೆ ಆಗ್ತಾ ಇಲ್ಲ. ಎಚ್ಚರಿಕೆಯಾಗಿರ್ಬೇಕು ನಾವು. ಮನುಷ್ಯರು ನಾವು, ದೇವರ ಶ್ವಾಸ ನಮ್ಮಲ್ಲಿ ಊದಿದ್ದಾನೆ ಸ್ವಾಮಿ, ಪ್ರಾಣಿಗಳಲ್ಲಿ ಊದಲಿಲ್ಲ.
ಪ್ರಾಣಿಗಳನ್ನು ಕೈಯಿಂದ ಮಾಡಲಿಲ್ಲ. ನನ್ನನ್ನಾದರೂ ನಿನ್ನನ್ನಾದರೂ ಸ್ವಾಮಿ ಕೈಯಿಂದ ಮಾಡಿ ತನ್ನ ಶ್ವಾಸವನ್ನು, ಜೀವ ಶ್ವಾಸವನ್ನು ಊದಿದ. ನಮ್ಮ ಸ್ವರೂಪದಲ್ಲಿ ಉಂಟಾಗುವಂತೆ ಮಾಡೋಣ ಅಂತ ಉಂಟು ಮಾಡೋಣ ಅಂತ ಸ್ವಾಮಿ ಹೇಳಿದ. ಅವುಗಳನ್ನು ತನ್ನ ಸ್ವರೂಪದಲ್ಲಿ ಮಾಡಲಿಲ್ಲ, ಅವು ಒಬೆ ಮಾಡ್ತದವೆ, ನಾನು ಒಬೆ ಮಾಡ್ತಾ ಇಲ್ಲ. ಎಂಥ ಮೂರ್ಖತನ! ಹಳೆಯ ತನಕ್ಕೆ ನಾವು ವಿಶ್ವಾಸಿ ಅನ್ನುವಂಥ ತೇಪೆ ಹಚ್ಚುವ ಕಾರ್ಯಕ್ರಮ ನಮ್ಮದು. ಎಲ್ಲಿವರೆಗೂ ಹೋಗ್ತಿದ್ದೀವಿ ನಾವು? ನಮ್ಮ ಜೀವನ ಏನಾಗುತ್ತೆ? ಅವನು ಅಂದ್ಕೊಂಡ ಗೊರಕೆ ಹೊಡಿತಾ ಇದ್ದಾನೆ, ಮುಗೀತು, ತಾರ್ಶೀಷ್ಗೆ ಹೋಗುತ್ತೆ, ಅಲ್ಲಿ ಸ್ವಲ್ಪ ದಿವಸ ಪಿಕ್ನಿಕ್ ಮಾಡ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡೋಣ. ಮುಂದೆ ಏನು ಲೆಕ್ಕ ಕೊಡ್ಬೇಕು ಅಂದ್ಕೊಂಡೋ ಗೊತ್ತಿಲ್ಲ ಮಹಾನುಭಾವ. ಸ್ವಾಮಿ ಸಮುದ್ರಕ್ಕೆ ಆಜ್ಞೆ ಕೊಟ್ಟ, ಶುರು ಮಾಡ್ಕೋ ಕೆಲಸ. ಪ್ರವಾಹ ಶುರುವಾಯಿತು, ಹಡಗು ಅಲ್ಲೋಲ ಕಲ್ಲೋಲ ಆಯಿತು, ಜನರು ಗಾಬರಿ ಆದರು. ಅವ್ರವ್ರ ದೇವ್ರುಗಳು ಪೂಜೆ ಮಾಡ್ತಾರೆ, ಕಂಟ್ರೋಲ್ ಆಗ್ತಾ ಇಲ್ಲ. ಯಾಕೆಂದರೆ ಆ ದೇವರು ಕಂಟ್ರೋಲ್ ಆಗಿದ್ದಾನೆ, ಬೇರೆ ದೇವ್ರುಗಳು ಯಾವುದೂ ಕಂಟ್ರೋಲ್ ಆಗಿಲ್ಲ. ಅವನು ಹಡಗಿನ ಓನರು ಬಂದು ನೋಡ್ತಾನೆ, ನಮ್ಮವನು ಮಕ್ಕ ಹಾಕೊಂಬಿಟ್ಟಾನೆ, ಗೊರಕೆ ಹೊಡಿತಾನೆ. ಲೇತಮ್ಮ ಎದ್ದೋಳಪ್ಪ, ಯಾರು ನೀನು? ಇಬ್ರೇನಂತೆ ಕಾಣ್ತಾ ಇದ್ದಿ, ನಾವೆಲ್ಲ ಪ್ರಾರ್ಥನೆ ಮಾಡಿ ಗುರ್ಕೆ ಹೊಡಿತಿಲ್ಲ ಸರ್. ಏನಾಯಿತು ಅಂತ ಕೇಳಿದ ನಮ್ಮವನು. ಏನಾಯಿತು? ಅಲ್ಲಾಡ್ತೈತೆ ಹಡಗು, ಪ್ರಾಣ ಹೋಗ್ತಾಯಿದೆ, ಎದ್ದು ನಿಮ್ಮ ದೇವರಿಗೆ ಮೊರೆ ಇಡು. ನಮ್ಮವನು ಹೆಂಗೆ ಮೊರೆ ಇಡ್ತಾನೆ ಇವಾಗ? ಆತನಿಗೆ ಟೋಕನ್ ಕೊಟ್ಟು ಸೈಡಿಗೆ ಹೋಗ್ಬಿಟ್ಟಾನೆ ಕೆಳಗಡೆ. ಆತನು ಯಾವೇ ಅಂತ ಹೆಂಗೆ ಕರೀತಾನೆ? ಒಂದು ವೇಳೆ ಆವಾಗ ಸಹ ಅವನು ಪ್ರಾರ್ಥನೆ ಮಾಡಿದರೆ ಸಮುದ್ರ ಸೈಲೆಂಟ್ ಆಗ್ತಿತ್ತೇನೋ ನಮಗೆ ಗೊತ್ತಿಲ್ಲ. ಎಷ್ಟು ಮೂರ್ಖತನ! ಯಾರಿವನು? ಪ್ರವಾದಿ. ಹಳೆಯ ಬಟ್ಟೆಗೆ ಹೊಸತನವನ್ನು ಪ್ಯಾಚ್ ಹಾಕ್ತಿದ್ದಾನೆ. ಎಷ್ಟು ಮೂರ್ಖತನ! ನಾವು ಭಾಳ ಸಲ ಮಾಡಿದ್ದೀವಿ ಆ ಕೆಲಸವನ್ನು. ಅವನು ಪ್ರಾರ್ಥನೆ ಮಾಡಲಿಲ್ಲ. ಹೌದಾ? ಪ್ರವಾಹ ಆಗ್ತಾಯ್ತಾ? ನಿಮ್ಮದು ರೇಷನೆಲ್ಲ ಬಿಸಾಕ್ಬಿಟ್ಟಿರಾ, ಸಾಮಾನೆಲ್ಲ ಬಿಸಾಕ್ಬಿಟ್ಟಿರಾ, ಇನ್ನೂ ಏನು ಕಂಟ್ರೋಲ್ ಆಗಿಲ್ಲ? ಒಂದು ಕೆಲಸ ಮಾಡಿರಿ. ಏನು ಕೆಲಸ? ನನ್ನನ್ನು ಎತ್ತಿ ಬಿಸಾಕ್ಬಿಡ್ರಿ ಅಂದ. ನಾನು ಪ್ರಾರ್ಥನೆ ಮಾಡಿ ಬರ್ತೀನಿ ಸರ್ ಅಂತ ಹೇಳೋ ಧೈರ್ಯ ನಮ್ಮವನಿಗಿಲ್ಲ. ಮೊಂಡುತನ. ಅಥವಾ ಅವನಿಗೆ ನಾನು ದೇವ್ರಿಗೆ ವಿರುದ್ಧವಾಗಿಬಿಟ್ಟಿನಲ್ಲ, ಓಹೋ ದೇವ್ರಿಗೆ ಗೊತ್ತಾಗ್ಬಿಡತ್ತೆ, ಇವಾಗ ದೇವರು ಅಲ್ಲೆಲ್ಲ ಕದಲ ಮಾಡ್ತಾ ಇದ್ದಾನೆ, ಇವಾಗ ನಾನು ಅದ್ರಾಗೆ ಬಿದ್ದು ಬಿಡಬೇಕು. ದೇವ್ರ ಹತ್ರ ತಪ್ಪು ಒಪ್ಪಿಕೊಳ್ಳೋಕ್ಕೆ ಅವನ ಮನಸ್ಸು ಬರ್ತಾ ಇಲ್ಲ. ಎಷ್ಟು ಮೂರ್ಖತನ! ಒಳಗಿನ ವ್ಯಕ್ತಿ ಇನ್ನೂ ಜೀವಂತವಾಗಿದ್ದಾನೆ. ಬಹಳ ಸಲ ನಮ್ಮಲ್ಲಿ ಸಹ ನಮ್ಮ ಒಳಗಿನ ವ್ಯಕ್ತಿ ಜೀವಂತವಾಗಿರ್ತಾನೆ. ಪಾಪ ಮಾಡ್ತೀವಿ, ನಾವು ಅದನ್ನು ಒಪ್ಕೊಳ್ಳೋಕೆ ಹೋಗಲ್ಲ ಸ್ವಾಮಿ ಹತ್ರ. ಇರಲಿ ಬಿಡು, ಇಟ್ಸ್ ಓಕೆ, ಏನೂ ಆಗಿಲ್ಲಲ್ಲ, ಮಾಡ್ಕೊತ ಬಂದೀನಿ, ಏನೂ ಆಗಿಲ್ಲ, ಆದಾಗ ನೋಡೋಣ ಬಿಡು ಅನ್ನುವಂಥ ಮೃಗೀಯ ವರ್ತನೆ, ಆ್ಯನಿಮಲ್ ನೇಚರ್. ಅವನು ಪ್ರಾರ್ಥನೆ ಮಾಡೋಕ್ಕೆ ಒಪ್ಪದೆ ನನ್ನನ್ನು ಎತ್ತಿ ಸಮುದ್ರದ ಹಾಕ್ರಿ ಅಂತ ಹೇಳ್ತಾ ಇದ್ದಾನೆ. ತನ್ನ ಪ್ರಾಣ ಕಳ್ಕೊಳ್ಳೋಕೆ ರೆಡಿ ಇದ್ದಾನೆ, ಜೀವ ಸ್ವರೂಪ ದೇವರಿಗೆ ಪ್ರಾರ್ಥನೆ ಮಾಡೋಕ್ಕೆ ರೆಡಿ ಇಲ್ಲ. ಎಷ್ಟು ಮೊಂಡು ಬುದ್ಧಿ! ಇವತ್ತು ಮೊಂಡು ಬುದ್ಧಿ ನಿನ್ನಲ್ಲಿ ಇದೆಯಾ? ಹೊರಗಿನ ನೋಟಕ್ಕೆ ನಾವು ಏನೇನೋ ಕಾಣ್ತೀವಿ ಅಮ್ಮ. ಚರ್ಚಲ್ಲಿ ನೋಡಿ ನಾವು ಯಾರನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ನನ್ನನ್ನು ಹಿಡ್ಕೊಂಡು ನೀವು ಅಂದ್ಕೊಂಡಷ್ಟು ನಾನು ಒಳ್ಳೆಯವನಲ್ಲ, ನೀವು ಅಂದ್ಕೊಂಡಷ್ಟು ನಾನು ಕೆಟ್ಟವನಲ್ಲ. ಪ್ರಪಂಚ ಅಂದ್ಕೊಂಡಷ್ಟು ನೀನು ಒಳ್ಳೆಯವಳಲ್ಲ, ಪ್ರಪಂಚ ಅಂದ್ಕೊಂಡಷ್ಟು ನೀನು ಕೆಟ್ಟವಳು ಅಲ್ಲ. ನೀನೇ, ಅವರೇ. ಆದರೆ ದೇವರಿಗೆ ಮಾತ್ರ ಗೊತ್ತು ನಾವು ಏನು ಅಂಥೇಳಿ. ಬಹಳ ಕ್ರೂರತನ, ಬಹಳ ಮೊಂಡುತನ. ಅವ್ರು ನಾಶವಾಗಲಿ ಅನ್ನೋದೊಂದೇ ಇವನಿಗೆ ಉದ್ದೇಶ ಇತ್ತು. ನಿನ್ನ ಉದ್ದೇಶ ಏನು? ನಿನ್ನ ಸುತ್ತಮುತ್ತಲ ಜನ ನಾಶ ಆಗಬೇಕಂತ ಉದ್ದೇಶ ಆಯಿತಾ? ನಮ್ಮ ರಿಲೇಷನ್ಸ್ ಎಲ್ಲ ಹಾಳಾಗಿ ಹೋಗಲಿ, ಸೆಟ್ಕೊಂಡು ಹೋಗಲಿ, ನಮ್ಮ ಕುಟುಂಬ ಒಂದೇ ಮೇಲೆ ಬರಲಿ. ಅವ್ರು ಯಾರು ರಕ್ಷಣೆಗೆ ಬರೋದು ಬೇಡ, ನನ್ನ ಕುಟುಂಬ ಒಂದೇ ರಕ್ಷಣೆಗೆ ಬರಲಿ. ಇದೇನೇ ನಮ್ಮ ಜೀವನ? ನಾವು ಒಂದು ರೀತಿಯಲ್ಲಿ ನಾವು ಅದೇ ರೀತಿ ಪ್ರಯಾಣ ಮಾಡ್ತಾಯಿದ್ದೀವಿ. ನಿನೆವೆಗೆ ಹೋಗು ಅಂತ ನಾವು ತಾರ್ಶೀಷ್ಗೆ ಹೋಗ್ತಾ ಇದ್ದೀವಿ. ಒಂದು ವೇಳೆ ನಾನು ಆ ನಿನೆವೆ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಸ್ವಾಮಿ ಹೇಳಿದಂಥ ರೀತಿಯಲ್ಲಿ ಸುವಾರ್ತೆ ಸಾರಿದ್ದೆ ಆಗಿದ್ದರೆ ಇವತ್ತು ಈ ಸಭೆ ಖಾಲಿಯಾಗಿರ್ತಿರ್ಲಿಲ್ಲ. ಈ ಒಂದು ಸೆಷನ್ಗೋಸ್ಕರ ಎಷ್ಟು ಕರೆಂಟ್ ವೇಸ್ಟು, ಮ್ಯಾನ್ ಪವರು, ಎಷ್ಟೆಲ್ಲ ಟೈಮು, ಎಷ್ಟೆಲ್ಲ ಇದೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಪಾಸ್ಟರ್. ನಾವೇನು ಮಾಡ್ತಾಯಿದ್ದೀವಿ? ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಯೋನ ನೀರಲ್ಲಿ ಬಿದ್ದು ಸಾಯಕ್ಕೂ ರೆಡಿ ಇದ್ದಾನೆ, ಆದರೆ ದೇವರ ಹತ್ರ ತಪ್ಪೊಪ್ಕೊಳ್ಳೋಕೆ ರೆಡಿ ಇಲ್ಲ. ಪ್ರವಾದಿ ಮೊಂಡುತನ, ದ್ವೇಷ, ಅವ್ರ ನಾಶ ಆಗಲಿ ಅನ್ನೋದು ಆಸೆ ಅವನಿಗೆ. ಇವತ್ತು ನಿನ್ನೊಳಗಿನ ವ್ಯಕ್ತಿ ಇನ್ನೂ ಹಳೆಯ ವ್ಯಕ್ತಿ ಜೀವಂತವಾಗಿದ್ದರೆ ಎಚ್ಚರಿಕೆಯಾಗಿರು. ಬಹಳ ವಿ ಆರ್ ಗೋಯಿಂಗ್ ಥ್ರೂ ವೆರಿ ಕ್ರಿಟಿಕಲ್ ಸಿಚುವೇಶನ್. ನಾವು ಬಹಳ ಸಂದಿಗ್ಧ ಪರಿಸ್ಥಿತಿ ಮುಖಾಂತರ ಹಾದು ಹೋಗ್ತಾ ಇದ್ದೀವಿ. ಸಮಯ ಅಷ್ಟು ಸುಲಭವಾಗಿಲ್ಲ ಇವಾಗ ನಾವು ನೋಡ್ತಾ ಇರೋದು ಹೊರಗಡೆ. ಎಚ್ಚೆತ್ಕೋಬೇಕು. ನನಗೆ ಒಳ್ಳೆ ಚರ್ಚ್ ಇದೆ, ಒಳ್ಳೆ ಬಿಲೀವರ್ ಸಪೋರ್ಟ್ ಇದೆ, ಒಳ್ಳೆ ಪ್ರೇಯರ್ ಇದೆ. ವಾಟ್ ಅಬೌಟ್ ಅದರ್ಸ್?
ಅವನಂತಾನೆ, ಏನಪ್ಪ ಮನುಷ್ಯ ನೀನು ನಮ್ಮ ಜೊತೆ ಪ್ರಯಾಣ ಮಾಡಿ ನಿನ್ನ ಎತ್ತಿ ಬಿಸಾಕದ? ಹೈಲಿ ಇಂಪಾಸಿಬಲ್. ಇಲ್ಲ, ನೀವು ಎತ್ತಿ ಬಿಸಾಕಿದರೆ ನೀವು ಚೆನ್ನಾಗಿ ಆಗ್ತೀರಿ, ನಿಮ್ಮ ಇಷ್ಟ. ನಾನು ತಪ್ಪು ಮಾಡಿ ಬಂದೀನಿ, ದಾರಿ ತಪ್ಪಿ ಬಂದೀನಿ, ಅವಿಧೇಯನಾಗೀನಿ ಅಂತ ಹೇಳಿಬಿಟ್ರೆ ಮೊಣಕಾಲಾಕಿ ಪ್ರಾರ್ಥನೆ ಮಾಡಂತಾರೆ ಇವರು ಅಂತೇಳಿ ನೀವು ಬಿಸಾಕಿದ್ರೆ ಉದ್ಧಾರ ಆಗ್ತೀರಿ. ಕಠಿಣ ಮನಸ್ಸು, ಕಠೋರವಾದ ನಿರ್ಣಯ. ಪ್ರಾಣ ಕೊಡೋಕ್ಕೂ ಹಿಡಿದೇನಾಗಲಿ ದೇವ್ರ ಹತ್ರ ಹೋಗಿ ತಪ್ಪಾಯ್ತು ಸ್ವಾಮಿ ಅಂತ ಕೇಳುವಂಥ ಬುದ್ಧಿ ಇಲ್ಲ ನಮ್ಮವನಿಗೆ. ಎತ್ತಿ ಹಾಕಿದ್ರು ಅವನ್ನ, ಬೇರೆ ದಾರಿ ಇಲ್ಲ. ಅಷ್ಟೆಲ್ಲ ಜನ ಜೀವಿಸಬೇಕು ಅಂದರೆ ಇವನ್ನ ನೀರಲ್ಲಿ ಹಾಕಲೇಬೇಕು. ವಾಕ್ಯ ಹೇಳುತ್ತೆ, ಅವನನ್ನು ಎತ್ತಿ ಹಾಕಿದ ಮರುಕ್ಷಣ ಸಮುದ್ರ ಶಾಂತವಾಯ್ತಂತೆ. ಸ್ವಾಮಿ ತನ್ನ ಮಗನನ್ನು ಅಲ್ಲಿಗೆ ಬಿಡಲಿಲ್ಲ, ಒಂದು ದೊಡ್ಡ ಮೀನಿಗೆ ನುಂಗುವಂಥ ಪರ್ಮಿಷನ್ ಕೊಟ್ಟ. 3 ದಿವಸ ಅದರ ಹೊಟ್ಟೆಯಲ್ಲಿದ್ದ. ಮೀನು ಯಾವಾಗಲೂ ಸರ್ಪ ಯಾವ ರೀತಿ ಈ ಥರ ತೆವಳ್ಕೊಂಡು ಹೋಗುತ್ತೆ, ಸ್ಲಿದರ್ ಆಗುತ್ತೋ, ಅದೇ ರೀತಿ ಮೀನು ಸಹ ನೀರಲ್ಲಿ ಈ ಥರ ಸ್ಲಿದರ್ ಆಗ್ತದೆ, ಈ ಥರ ಅಂಕುಡೊಂಕ ಹೋಗುತ್ತೆ. ಒಂದು ವೇಳೆ ಇವನ್ನ ನುಂಗಿದಂಥ ದೊಡ್ಡ ಮೀನು ಹಿಂಗೆ ಅಂಕುಡೊಂಕ ಹೋಗಿದೆ, ನಮ್ಮ ಮೂಳೆಯೆಲ್ಲ ಪಟ 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 ಮುರಿದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿ ಸ್ಕಲ್ಲು ಮುರಿದು ಬೇಜಾವೆಲ್ಲ ಹೊರಗೆ ಬಂದು ವಿಚಿತ್ರ ಆಗ್ಬಿಡ್ತಿತ್ತು. ಸ್ವಾಮಿ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದ, ಸುಮ್ಮನಿರಬೇಕು, 3 ದಿವಸ ಅಲ್ಲಾಡಬೇಡ, ಗಪ್ ಚುಪ್, ಕಾನ್ಸ್ಟಿಪೇಷನ್ ಅದಕ್ಕೆ. ಹೌದು, 3 ದಿವಸ ಒಳಗೆ ಏನು ಹೋಗಂಗಿಲ್ಲ, ಹೊರಗೇನು ಬರೋಂಗಿಲ್ಲ. ಅಂತೈತೆ ಮೀನು, ಹಿಂಗೆ ಅಲ್ಲಾಡವಲ್ದು, ಹಿಂಗೇ ಹೋಗ್ತದೆ. ಅಣ್ಣ ಬಾರೋ ಚಾ ಕುಡಿಯೋಕೆ ಹೋಗೋಣ ಬಾ, ಏನಪ್ಪ ಕರೆದೆ ಅಂತ ಹಿಂಗೆ ಕೆಲವರು ನೋಡಿರ, ಅಣ್ಣ ಬಾ ಅಣ್ಣ ಅಂದರೆ ಬಂದೆ, ಇಡೀ ದೇಹ ತಿರ್ತಿರ್ತಾವ್ರದ್ದು, ಹಿಂಗೆ ತಿರ್ಗಂಗಿಲ್ಲ ಅವ್ರದ್ದು, ಎಲ್ಲ ನಟ್ಟು ಬೋಲ್ಟ್ ಟೈಟ್ ಆಗ್ಬಿಟ್ಟಿರ್ತಾವ. ಎಲ್ಲಿ ಹೋದ್ರೆ ನಮ್ಮ ಮೀನು ಹಿಂಗೆ ಹೋಗ್ತದೆ. ಯಾಕೆ? ಒಳಗಡೆ ಮಿಸ್ಟರ್ ಜೋನ ಇದ್ದಾನೆ. ಅಷ್ಟು ಮೀನು ದೇವ್ರಿಗೆ ಒಬೆ ಆಗ್ತದಾಗಲಿ, ನಮ್ಮ ಜೋನ ದೇವ್ರಿಗೆ ಒಬೆ ಆಗಿಲ್ಲ. ನೀನು ಓಡಾಡುವಂಥ ರೋಡು ದೇವ್ರಿಗೆ ಲೆಕ್ಕ ಕೊಡುತ್ತೆ, ನೀನು ಉಪಯೋಗಿಸುವಂಥ ವೆಹಿಕಲ್ ದೇವ್ರಿಗೆ ಲೆಕ್ಕ ಕೊಡುತ್ತೆ. ಅಮ್ಮ ಅಡುಗೆ ಮನೆಯಾಗ ಏನೆಲ್ಲ ಉಪಯೋಗ ಮಾಡ್ಕೊಂತ ಯಾರನ್ನ ಬೈಕಂತ ಟಣ ಚಮಚಗಳು ಕತ್ತಿ ಅವು ಲೆಕ್ಕ ಕೊಡ್ತಾವೆ. ಡೇಕ್ಷೆಗಳು, ಬಾಂಡ್ಲಿಗಳು, ಗ್ಯಾಸ್ ಸ್ಟೌವು ಎಲ್ಲ ಲೆಕ್ಕ ಕೊಡ್ತಾವೆ. ಅವನವನು ಆಮೇಲೆ ತಿಟ್ಕೊಂಡ ಸಲಾಕಿ ಇಟ್ಲಿಟ್ಟು ಅಂಟುಂಡೆ ನೇನೆ ಅದು ಲೆಕ್ಕ ಕೊಡ್ತಾವು. ಮೀನು ದೇವ್ರಿಗೆ ಒಬೆ ಆಯಿತು. ನಾವು ಆಹಾ ಒಳಗೆ ಬಿದ್ದ ತೆಗಿತಾನೆ, ಏನೋ ಒಂಥರ ವಾಸನೆ, ನೀರು ವಾಸನೆ ಅಂತ ಬರವಲ್ದ, ಏನೋ ವಾಸನೆ ಬರುತ್ತಲ್ಲ ನೋಡಿದ್ರೆ, ಫಿಶ್ ಸ್ಮೆಲ್. ಹೆಂಗಿರುತ್ತೆ ಫಿಶ್ ಒಳಗಡೆ? ನೀಟಾಗಿ ರೂಮ್ ಫ್ರೆಶ್ನರು, ಡಿಯೋಡ್ರೆಂಟು, ಪರ್ಫ್ಯೂಮು. ಬೆಳಗ್ಗೆ ನಾನು ಚರ್ಚಿಗೆ ಬರುವಾಗ ಯಾರೋ ಒಬ್ಬ ಅಕ್ಕ ಬಂದು ಆ ಮೀನು ಒಳಗೆ ಸ್ಪೇರ್ ಪಾರ್ಟ್ ಅಂತ ದಬಾಂತಲ್ಲಿ ಚೆಲ್ಲಿದ್ದು, ನಾಯಿಗಳೆಲ್ಲ ಬಂತು, ಅಮ್ಮ ಮೀನು ಯೋನ ಇದ್ರಾಗಿದ್ನಾ ಅಂತ ಆಲೋಚನೆ ಮಾಡಿದೆ. ವಿಚಿತ್ರ ಇತ್ತು ಒಳಗಡೆ. ಮನೆಗೆ ಅಡುಗೆ ಮಾಡಿದೆ, 3 ದಿವಸ ವಾಸನೆ ಹೋಗೋದಿಲ್ಲ. ನಮ್ಮವನು ಹೀರೋ, ನಮ್ಮ ಬ್ಯಾಚ್ ಅವನು 3 ದಿವಸ ಅಲ್ಲೇ ಒಳಗೆ ಇದ್ದಾನೆ. ಕಣ್ಣು ತೆಗೆದು ನೋಡ್ತಾನೆ, ಎಲ್ಲ ಜಿಬ್ ಅರ್ಥ ಆಗ್ಬಿಡ್ತಾವನಿಗೆ. ಪಟ್ಕೊಂಡ್ರ ನನ್ನ ದೇವಡು, ಪಟ್ಟೇಸ್ಕೊಂಡ, ಬೇರೆ ದಾರಿ ಇಲ್ಲ. ಸುತ್ತಲೂ ನೋಡ್ತಾನೆ, ಕತ್ತಲೈತೆ, ಎಲ್ಲಿ ನೋಡಿದ್ರೆ ಕತ್ತಲು, ಬುಳುಕ್ ಬಾಯಿ ತೆಗೆದ್ರೆ ಬಾಯಿ ಒಳಗೆ ಏನೇನೋ ಹೋಗ್ತಾಯಿತ್ತೆ, ಕಿವಿಯಾಗ ಏನೋ ಹೋಗ್ತದೆ, ಮೂಗಿನಾಗ ಏನೋ ಹೋಗ್ತದೆ. ನಮ್ಮನಿಗೆ ಅರ್ಥ ಆಯಿತು, ಗುರುವೇ ಶರಣ ಅಂದಪ್ಪ. ಇಷ್ಟು ಉದ್ದ ಪ್ರೇಯರ್ ಮಾಡ್ತಾನೆ. ಅದೇ ಹಡಗನ ಪ್ರೇಯರ್ ಮಾಡಿದರೆ ನಮ್ಮನ್ನು ಸುಧಾರಿಸ್ತಿದ್ದ ಇಲ್ಲ. ಈ ಮೀನು ಹೊಟ್ಟೆಯಾಗಿದ್ದು 3 ದಿವಸ ವಾಸನೆ ಕುಡ್ಕಂತ ಬಾಯಿ ತೆಗೆ, ಅದು ಹೆಂಗೆ ಪ್ರಾರ್ಥನೆ ಮಾಡಿದ್ನೋ ಗೊತ್ತಿಲ್ಲ, ಉಸಿರೆಂಗಾಡಿದ್ನೋ ಗೊತ್ತಿಲ್ಲ. ದೇವರ ಮಹಿಮೆ ಅದು. ಒಂದು ವೇಳೆ ದೇವರು ನಿನ್ನನ್ನು ನನ್ನನ್ನು ಆ ಸ್ಥಿತಿಗೆ ತಂದು ಪಶ್ಚಾತ್ತಾಪ ಪಡು ಅಂದರೆ ಹೆಂಗಿರ್ತದೆ ನಮ್ಮ ಕತೆ? ಒಂದು ಸ್ವಲ್ಪ ಆಲೋಚನೆ ಮಾಡಿರಿ. ಪೂರ್ತಿ ಪಶ್ಚಾತ್ತಾಪ ಪಟ್ಟ ಮೇಲೆ ನೋಡ್ದ, ಮಗನೇ ಪಾಠ ಕಲ್ತ್ಯಾ? ಹೋಗಿ ಅವನ ಬಿಸಾಕು. ಮೀನು ಸೀದಾ ಹೋಗಿ ಈ ಕಡೆ ನಿನವೆಗೆ ಹೋಗಂದ್ರೆ ಅವನು ತಾರ್ಶೀಷ್ಗೆ ಹೋಗ್ತಾ ಇದ್ದ. ತಾರ್ಶೀಷಲ್ಲಿ ಹೋಗುವಂಥ ದಾರೆ ನುಂಗಿದಂಥ ಮೀನು ದೇವರಿಗೆ ಒಬೆಯಾಗಿ ಸೀದಾ ಬಂದು ಅವನು ಎಲ್ಲಿ ಬಿಸಾಕ್ತು? ನಿನವೆ ಪಟ್ಟಣಕ್ಕೆ. ರೂಟು ಮೀನಿಗೆ ಗೊತ್ತೈತಿ, ಅವನು ಹೋಗ್ತಾ ಇರೋದು ತಾರ್ಶೀಷ್ಗೆ. ಆ ತಾರ್ಶೀಷ್ಗೆ ಹೋಗುವಾಗ ಮೀನು ಅವನ ನುಂಗಿದ್ದು. ಈಗ ಸ್ವಾಮಿ ಹೇಳಿದ ಮೇಲೆ ಆ ದೊಡ್ಡ ಮೀನು ತಾರ್ಶೀಷಿಂದ ನಿನವೆಗೆ ಬಂದು ಅಲ್ಲಿ ಹೋಗಿ ಬೀಚಲ್ಲಿ ಬುಡಕ್ ಅಂತ ವಾಂತಿ ಮಾಡ್ತು. ಯಮ್ಮ ಎಂಥ ದೊಡ್ಡ ವಾಂತಿ ಮಾಡ್ತು, ಜನ ನೋಡ್ತಾರ, ನಮ್ಮದು ಐಟಮ್ ಹೊರಗೆ ಬಂದತ್ತೆ, ಫುಲ್ಲು ಜಲ್ಲಿ. ಯಮ್ಮ ನೋಡ್ತಾರೆ, ಗಯ ಮರಗಾಯ ಮರಗಾಯನೇ ಜಿಂದ ಹೈ, ಮುರ್ದಾನೆ ಜಿಂದ ಹೈ. ನಮ್ಮನ್ನು ಹಿಂಗೆದ್ದ ಬಾಹುಬಲಿ ಇದ್ದಂಗೆ ಎಲ್ಲ ಮೈಯೆಲ್ಲ ಅಂಟು ಗಲೀಜು ಕೊಬ್ಬು. ಗಾಬರಿಯಾಗಿ ಹೋಗಿರ್ಬೇಕು ನಮ್ಮವ್ರು. ಏನಪ್ಪ ಮೀನು ಹೊಟ್ಟೆಗೆ ಜೀವಂತವಾಗಿದ್ದ, ಎಲ್ಲ ನೋಡಿದ್ವು ಅಂದರು.
ಸ್ವಲ್ಪ ಹೊತ್ತಿಗೆ ಬಿಸಿಲು ಬಂದಿರ್ತತೆ, ಅವಾಗೆಲ್ಲ ಅಂಟೆಲ್ಲ ಒಣಗಿಬಿಟ್ಟು ಕೂದಲೆಲ್ಲ ಹಿಂಗೆ ಚೂಪು, ಮೀಸೆ ಗಡ್ಡಲ್ಲಿ ಹಿಂಗೆ ಚೂಪು, ಬಟ್ಟೆಗಳೆಲ್ಲ ಹಿಂಗೆ ರೋಡಲ್ಲಿ ಹೋಗ್ತೀರಿ, ಹೆಂಗೆ ಕಾಣ್ತಾನೆ ನಮ್ಮವನು. ಆವಾಗ 3 ದಿವಸ ಹೋಗಿ ನಿನವೆ ಪಟ್ಟಣದಾಗೆಲ್ಲ ಸುವಾರ್ತೆ ಸಾರ್ತದನು. ಇಲ್ಲಿಂದ ಬಂದು ಇಲ್ಲಿಗೆ ಮಾಮೂಲಾಗಿ ದೇವರು ಹೇಳಿದಾಗ ಹೋಗಿದ್ರೆ ಪಾಸ್ಟರ್ ಕುಮಾರ್ ಅವರು ಅದಕ್ಕೆ ವೆಹಿಕಲ್ ಕಳಿಸ್ತಿದ್ರು. ಮಂಜನ್ನು ಯಾರನ್ನ ಕರ್ಕೊಂಡೋಗಿ ಒಳ್ಳೆ ಹೋಟ್ಲಾಗ ಆಶ್ರಯ ಕಂಫರ್ಟ್ಸು ಅಲ್ಲಿ ಇಲ್ಲಿ ಇಳಿಸ್ತಿದ್ರು. ವಾಡ್ಲಾ ಗ್ರೌಂಡ್ಸನ್ನು ಬುಕ್ ಮಾಡ್ತಿದ್ರು. ಹೌದಾ? ಬಿ ಡಿ ಎ ಗ್ರೌಂಡನ್ನು, MK ಫಂಕ್ಷನ್ ಹಾಲನ್ನು ನೀಟಾಗಿ ಒಳ್ಳೆ ಮಂಚಿ ಭೋಜನ ಹಾಲು ಯಾರನ್ನ ನಿಮ್ಮಂಥವ್ರ ಮನೆ ಕರ್ಕೊಂಡೋಗಿ ಊಟ ಮಾಡಿಸಿ, ಚಿಚ್ಚಿ ಪಲಾವ್ ಅದು ತಿನ್ನಿಸಿ, ದಿನಕ್ಕೊಂದು ಡ್ರೆಸ್ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬೊಲೆರೋನಾಗನ್ನ ಇನೋವನ ಯಾವುದೋ ಒಂದು ಕಾರ್ನ ತಿರುಗಾಡ್ಕೊಂಡು AC ಕಾರ್ನ ಸ್ಟೇಜ್ ಮೇಲೆ ನಿಂತು ಸುವಾರ್ತೆ ಮಾಡೋದು ಹೆಂಗೈತೆ, ನಮ್ಮನ್ನು ಎಲ್ಲ ಮೈಯಲ್ಲಿ ಹಿಂಗೆ ಸೆಡ್ಕೊಂಡು ಹುಚ್ಚಿನ ಥರ ರೋಡ ತಿರುಗಾಡಿ ಸುವಾರ್ತೆ ಹೇಳ್ತಿದ್ದಾರೆ. ಬೇಕಿತ್ತ? ದೇವರು ಏನು ನಿನ್ನ ಮುಖಾಂತರ ಮಾಡಬೇಕು ಅಂತ ಹೇಳ್ತಾನೆ, ಖಂಡಿತ ಮಾಡೇ ಮಾಡ್ತಾನೆ. ನೀನು ಒಬಿಡಿಯೆಂಟ್ ಆಗಬೇಕಷ್ಟೆ. ಅಲ್ಲಿ ಪ್ಲ್ಯಾಟ್ಫಾರ್ಮ್ ಇಲ್ಲ, ಸ್ಟೇಜ್ ಇಲ್ಲ, ಬ್ಯಾನರ್ ಇಲ್ಲ, ರಿಸೆಪ್ಷನ್ ಕಮಿಟಿ ಇಲ್ಲ. ರೋಡ್ ತಿರುಗಾಡಿ ಅಟ್ಲೀಸ್ಟ್ ಅವಾಗಾದರೂ ದೇವರು ಹೇಳಿದಂಥ ಸುವಾರ್ತೆಯನ್ನು ಸಾರ್ತದೆ. ನಾವು 3 ದಿವಸ ಸೇರಿ ಎಲ್ಲ ಹೇಳ್ದ, ದೇವ್ರ ಕೋಪ ಬರ್ತದೆ, ನೀವು ಸಾಯ್ತಾರೆ ಅಂತೇಳಿ. ಆಮೇಲೆ ಅಷ್ಟಕ್ಕೂ ನಮ್ಮನೆಗೆ ಬುದ್ಧಿ ಬಂದಿಲ್ಲ. 3 ದಿವಸ ಆಗಿದ ತಕ್ಷಣ ಬುಡು ಹೋಗಿ ಒಂದು ಬಳ್ಳಾರಿ ಗುಡ್ಡ ಹತ್ಬಿಟ್ಟ. ಹತ್ತಿ ಹಿಂಗೆ ನೋಡ್ತದನ, ಏನಂತ 3 ದಿವಸ ಆದಮೇಲೆ ದೇವ್ರ ಪಟ್ಟಣ ಹಾಳು ಮಾಡ್ತಾನಲ್ಲ, ಹೆಂಗೆ ಹಾಳು ಮಾಡ್ತಾನೆ ನೋಡಂತೇಳಿ. వాళ్ళు ఎట్లా చనిపోతారు చూస్తాం. నీళ్ళు వచ్చి కొట్టుకొని ಅಗ್ಗಿ వచ్చి ಕಾಲ್ಚಿపోತಾರ. ನಮ್ಮನಿಗೆ ಏನಂದರೆ ಒಟ್ಟು ಅವ್ರು ಸೆಟ್ಕೊಂಡು ಹೋಗ್ಬೇಕಂತ. ಅದಕ್ಕೆ ಹೇಳಿದ ಆ ಊರಾಗೆ ನಾನು ಹೆಣ್ತನಿಂದ ನನಗೆ ಗೊತ್ತಿಲ್ಲ, ಬೀಗರೇನಿದ್ರೆ ಗೊತ್ತಿಲ್ಲ ನಮ್ಗೆ. ಒಟ್ಟು ಆ ಊರು ಹಾಳಾಗಬೇಕು ನಮ್ಮನಿಗೆ. ಪ್ರಸಂಗ ಮಾಡ್ದ, ಕರ್ಕೊಂಬಂದು ಇಲ್ಲೇ ಬಿಸಾಕ್ಯ, ಮತ್ತು ಏನು ದಾರಿ ಇಲ್ಲ, ಪ್ರಸಂಗ ಮಾಡ್ತೀನಿ, ದಸ್ ಸೇಸ್ ದ ಲಾರ್ಡ್ ಅಂತ ಸುವಾರ್ತೆ ಹೇಳ್ದ. ಹಳೆಯ ವ್ಯಕ್ತಿ ಇನ್ನೂ ಬದಲಾಗಿಲ್ಲ, ಮತ್ತೆ ಗುಡ್ಡತ್ತಿ ಕುತ್ಕೊಂಡು ಊರು ಹಾಳಾಗ್ತದ ನೋಡ್ತಾನೆ. ದೇವರಂದ, ಪಿಚ್ಚಿ ಮೊಕ್ಕಮ್ಮ, ಇವನಿನ್ನ ಉದ್ಧಾರ ಆಗಿಲ್ಲ, ಇವನು ಹೆಂಗೆ ಪಾಠ ಕಲಿಸ್ಬೇಕು? ಗುಡ್ಡದ ಮೇಲೆ ಇದ್ದಾನೆ, ಒಂದು ಸಣ್ಣ ಗಿಡಕ್ಕೆ ಪರ್ಮಿಷನ್ ಕೊಟ್ಟ, ಟಕ ಗಿಡ ಆಗಿ ಅವ್ನಿಗೆ ಬೇಸ್ ಛತ್ರಿ ಬಂದಂಗೆ ಬಂತು. ಅವನಿಗೆ ಹಬ್ಬ ಎಷ್ಟು ಚೆನ್ನಾಗೈತವ, ಬಿಸಿಲು, ಬಳ್ಳಾರಿ ಬಿಸಿಲು 44 ಡಿಗ್ರೀಸ್, ಬಹಳ ತಣ್ಣಗೈತೆ, ಫುಲ್ ಖುಷಿಯಾಗಿ ಏನು ನೋಡ್ತಾನೆ ಈಗ ಅವನು? ನಿನವೆ ಪಟ್ಟಣ ಹಾಳಾಗೋದು ನೋಡ್ತಿದ್ದಾನೆ. ಅಷ್ಟರೊಳಗೆ ದೇವ್ರು ಏನು ಮಾಡ್ದ, ಒಂದು ಹುಳಕ್ಕೆ ಕಡ್ದು ಬಿಡು, ಆ ಗಿಡ ಹಾಳಾಗಲಿ ಅಂತ ಪರ್ಮಿಷನ್ ಕೊಟ್ಟ. ಆ ಹುಳ ಬಂದು ಕಡಿತು, ಇದ್ದಕ್ಕಿದ್ದಂಗೆ ಆ ಗಿಡ ಎಲ್ಲ ಒಣಗೋಗ್ಬಿಡ್ತು. ಅಯ್ಯೋ ಪಾಪ, ಎಷ್ಟು ಚೆನ್ನಾಗಿತ್ತು ಚೆಟ್ಟು, ಛತ್ರಿ ಇದ್ದಂಗಿತ್ತು, ಎಂತ ಕುಪ್ಪ ಕೂಲಿಪೋಯಿಂది, ಎಂತ ಬಾಗ ಉಂಡೆ ಈ ಚೆಟ್ಟು ಅಂತ ನಮ್ಮವನು ಗಿರಾಕಿ. ಆಗ ಸ್ವಾಮಿ ಅಂದ, ಅವಾಗ ಮಾತಾಡ್ದ ಸ್ವಾಮಿ, ಇಲ್ಲೇ ತಮ್ಮ, ಒಂದು ಗಿಡ ಸತ್ತೋದ್ರೆ ಅಯ್ಯೋ ಪಾಪ ಅಂತ ಫೀಲ್ ಆಗ್ತಾ ಇದೆಯಲ್ಲ, ಫೀಲ್ ಆಗಿ ಫಾಲ್ ಆಗಬೇಡ ನಾಯನ. ಅಲ್ಲಿ ಎಡಗೈ ಬಲಗೈ ಗೊತ್ತಿರೋದು ಲಕ್ಷಾನುಗಟ್ಟಲೆ ಜನ ಇದ್ದಾರೆ, ಅವ್ರು ಸತ್ತ ನಾನು ಎಷ್ಟು ಆಸೆ ಪಡಬೇಡ, ದುಃಖ ಪಡಬೇಡ. ಅರ್ಥ ಆಗ್ತಾ ಇದೆಯಾ? ಪ್ರತಿಯೊಂದು ಆತ್ಮವು ದೇವರ ದೃಷ್ಟಿಯಲ್ಲಿ ಬಹಳ ಶ್ರೇಷ್ಠವಾದದ್ದು. ಅದಕ್ಕೆ ವಾಕ್ಯ ಹೇಳ್ತೇವೆ ಯೋಹಾನನಲ್ಲಿ, ಒಬ್ಬನಾದರೂ, ಜಾನ್ 3:16, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ. ಅದಕ್ಕೆ ನೀನು ಸಹಕಾರ ಕೊಡ್ತಾ ಇದೀಯಾ? ಒಬ್ಬನಾದರೂ ನಾಶವಾಗ, ನಿನ್ನ ಪಕ್ಕದಲ್ಲಿ ಮನೆಯವರು ನಾಶ ಆಗಬಾರ್ದಂತ ನಿನಗೆ ಆಶೆ ಇದೆಯಾ? ನಿನ್ನ ಎದುರು ಮನೆಯವರು ನಾವೆಂಗಿದ್ದೀವಿ ಗೊತ್ತಾ, ಹಾಳಾಗೋಗ್ಲಿ, ನಾಶ ಆಗಲಿ, ಇಲ್ಲಿದ್ದಾಗೇ ಕಸ ತಂದಿಲ್ಲ ಹಾಕ್ತಿದ್ರು, ಮತ್ತಿವ್ರು ರಕ್ಷಣೆ ಬಂದರೆ ಪರಲೋಕದ ಕೂಡ ಬಂದು ಕಸ ಹಾಕೋರೆ ಇವರು ನಮ್ಮ ಕಾಂಪೌಂಡಾಗ. ಆ ಮೆಂಟಾಲಿಟಿ ನಮ್ಮದು. ಹೌದಮ್ಮ, ಈ ಓಣೆಗಿದ್ದು 5 ಗಂಟೆಗೆ ಕಸ ಎಲ್ಲ ಬಳ್ದು ನಮ್ಮನೆ ಮುಂದೆ ಇಡ್ತಾರೆ. ಮತ್ತವ್ರಿಗೆ ಸುವಾರ್ತೆ ಹೇಳಿದರೆ ಪರಲೋಕದಲ್ಲಿ ಕೂಡ ಕಸ ಬಳ್ದು ನಮ್ಮ ಓಣೆಗೆ ಹಾಕೋರು. ಬೇಡ, ಬರೋದೇ ಬೇಡ. ಆ ರೇಂಜಲ್ಲಿದ್ದೀವಿ ನಾವು. ಅದಕ್ಕೆ ಸ್ವಾಮಿ ಅಂತಾನೆ, ಹಳೆ ಬಟ್ಟೆಗೆ ಹೊಸ ತ್ಯಾಪ ಹಾಕಬೇಡ್ರಿ, ಆ ಹಳೆ ಬಟ್ಟೆ ತೆಗೆದು ಬಿಡ್ರಿ, ಹೊಸ ಬಟ್ಟೆ ಹಾಕಿ ನೀತಿ ಎಂಬ ವಸ್ತ್ರವನ್ನು ನೀವು ಧರಿಸ್ಕೊಳ್ರಿ. ಇವತ್ತು ನೀನು ನಾನು ಯಾವ ಮಟ್ಟದಲ್ಲಿದ್ದೀವಿ? ಒಂದು ಕ್ಷಣ ಆಲೋಚನೆ ಮಾಡೋಣ. ನನ್ನಿಂದ ಒಬ್ಬರಿಗಾದರೂ ಸುವಾರ್ತೆ ತಲುಪಿದೆಯಾ? ಆನ್ ಎ ಸೀರಿಯಸ್ ನೋಟ್, ಈಗ ನಾನಿರುವಂಥ ಓಣಿಯಲ್ಲಿ, ನನ್ನಿಂದ ಪಕ್ಕದ ಮನೆಯಲ್ಲಿ ಯೇಸುಸ್ವಾಮಿ ನಿಜವಾದ ದೇವರು ಹೇಳಿದ್ದೀವ? ನನ್ನ ಮುಂದಿನ ಮನೆಯವರು ಯೇಸುಸ್ವಾಮಿ ನಿಜವಾದ ದೇವರು ಹೇಳಿದ್ದೀವ? ಯಾವಾಗ ಪ್ರತಿ ಸಲ ಪಾಸ್ಟ್ರಲ್ಲಿ ಹೇಳುವಾಗ ಮೊದಲ ಸಲ ಯಾರಾದರೂ ಹೊಸದಾಗಿ ಚರ್ಚೆ ಬಂದು ನಿಂತ್ಕೊಳ್ರಿ ಅಂತ ಹೇಳಿ ಆ ಗ್ರೀಟಿಂಗ್ ಕಾರ್ಡ್, ಕ್ಯಾಲೆಂಡ್ರು ಮತ್ತು ವಾಗ್ದಾನ ಕೊಡೋಕೆ ನೋಡುವಾಗ ಯಾರೂ ಎದ್ದಿರಲ್ಲ. ಎಷ್ಟು ನಾಚಿಕೆಡು! ಅದು ಪಾಸ್ಟ್ರಿಗಲ್ಲ, ನಿನಗೆ ನಾಚಿಕೆ. ನೀನು ಶ್ರಮೆ ಪಡ್ತಾ ಇಲ್ಲ. ಒಂದೊಂದು ಆತ್ಮ ತರಲಿಕ್ಕೆ ನೀನು ಫೇಲ್ ಆಗಿದ್ದೀಯಾ? ಯೋಧನಂತೆ ಇದೆಯಾ? ನಮ್ಮನ್ನು ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಆ ಹಳೆಯದೆಲ್ಲ ಹೀಗೋ, ಹಳೆಯದೆಲ್ಲವೂ ಇಲ್ಲವಾಯಿತು, ಸಮಸ್ತವೂ ನೂತನವಾಯಿತು. ನಿನ್ನಲ್ಲಿ ನೂತನತೆ ಬಂದಿದೆಯಾ, ಅಥವಾ ನಾನು ಹೊಸದಾಗಿದ್ದೀನಿ ಅಂತೇಳಿ ಹೊಸ ಪ್ಯಾಚ್ ಹಾಕೊಂಡು ಹಳೆ ಬಟ್ಟೆ ಹಾಕೊಂಡು ತಿರುಗಾಡ್ತಾ ಇದೆಯಾ?
ಸ್ವಾಮಿ ಹೇಳ್ತಾನೆ, ಅದು ನಿಲ್ಲಲ್ಲ, ಅಂಥ ಪ್ಯಾಚ್ ನಿಲ್ಲಲ್ಲ, ವೇಸ್ಟು. ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ, ಅಷ್ಟೇ. ನೀನು ಬೆಚ್ಚಗಾದರೆ ಇರು ಅಥವಾ ತಣ್ಣಗಾದರೆ ಇರು, ಉಗುರು ಬೆಚ್ಚಗಿರಬೇಡ, ನಾನು ಬಾಯಿಂದ ಕಕ್ಕಿ ಬಿಡ್ತೀನಿ, ಕಾರಿ ಬಿಡ್ತೀನಿ ಅಂತ ಹೇಳ್ತಾನೆ ಸ್ವಾಮಿ. ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ, ನಾವು ಯಾವುದ್ರಲ್ಲಿದ್ದೀವಿ. ಒಂದು ಕ್ಷಣ ಕಣ್ಣು ಮುಚ್ಚೋಣ ಪ್ರಿಯರೇ, ಒಂದು ಕ್ಷಣ ಮುಚ್ಚಿ ಕಣ್ಣು ಮುಚ್ಚಿ ನಾವು ಯಾವ ಮಟ್ಟಿಗೆ ಇದ್ದೀವಿ, ನಾವು ಇವಾಗ ಯಾವ ರೇಂಜಲ್ಲಿ ಇದ್ದೀವಿ, ಯಾವ ಲೆವೆಲಲ್ಲಿ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋಣ. ಸುವಾರ್ತೆ ಸಾರುವಂಥ ಜವಾಬ್ದಾರಿ ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ನೀನು ಹೋಗುವಂಥ ಮನೆಯಲ್ಲಿ ಪಾಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ನೀನು ಯಾರ ಹತ್ರ ಸಂಪರ್ಕದಲ್ಲಿದೆಯೋ ಅಲ್ಲಿ ಪಾಸ್ಟಮ್ಮ ಬರೋಕ್ಕೆ ಸಾಧ್ಯ ಇಲ್ಲ. ನೀನಿರುವಂಥ ಜಾಗದಲ್ಲಿ ಸ್ವಾಮಿ ನಿನ್ನನ್ನಿಟ್ಟಿದ್ದಾನೆ. ಸ್ವಾಮಿ ನಿನ್ನಿಟ್ಟಿರುವಾಗ ಪಾಸ್ಟರ್ ಪರವಾಗಿ ನೀನು ಕೆಲಸ ಮಾಡಬೇಕಲ್ಲಿ. ಆತ್ಮಗಳನ್ನು ಸಂಪರ್ಕಿಸುವಂಥ ಜವಾಬ್ದಾರಿ ನಿಂದು, ಆತ್ಮಗಳನ್ನು ಮುಟ್ಟುವಂಥ ಜವಾಬ್ದಾರಿ ನಿಂದು. ಅದಾದ ಮೇಲೆ ನೀನು ಪಾಸ್ಟರ್ ತಿಳಿಸ್ಕೊಡು, ಪಾಸ್ಟರ್ ಮುಂದೆ ನೋಡ್ಕೊಳ್ತಾರೆ. ನೀನು ನನ್ನ ಕೆಲಸ ಮಾಡದೆ ಹೋದರೆ ಯಾರು ಮಾಡ್ತಾರೆ? ಯೋನ ದೇವರ ಮಗನಾಗಿ ಒಬ್ಬ ಪ್ರವಾದಿಯಾಗಿ ಫೇಲ್ ಆದ. ನಾವು ಎಷ್ಟೋ ಸಲ ಹೇಳ್ತೀವಿ, ಹೌದು ನನ್ನದೆಲ್ಲ ಹಳೆದೆಲ್ಲ ನಾಶವಾಯಿತು, ನಾನು ಹೊಸ ವ್ಯಕ್ತಿ ಆಗಿದ್ದೀನಿ, ನನ್ನೆಲ್ಲ ಹೊಸತನ ಬಂದಿದೆ. ನಿಜವಾಗ್ಲೂ ಬಂದಿದ್ದೇ ಆಗಿದ್ದರೆ ಇವತ್ತು ನಾವು ಅನೇಕ ಆತ್ಮಗಳನ್ನು ದೇವ್ರ ಕಡೆ ತರ್ತಾ ಇದ್ವಿ. ಪ್ರಾರ್ಥನೆ ಮಾಡೋಣ ಕಣ್ಣು ಮುಚ್ಚಿ. ಥ್ಯಾಂಕ್ ಯು ಜೀಸಸ್. ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರ ಸ್ವಾಮಿ, ಇವತ್ತು ನಾನು ಹಳೆಯ ಬಟ್ಟೆಗಳನ್ನು ಹಾಕ್ಕೊಂಡು ಹೊಸದಾಗಿ ನಾನು ತ್ಯಾಪೆ ಹಾಕ್ತಾಯಿದ್ದೀನ, ಅಥವಾ ನಿಜವಾಗ್ಲೂ ನಾನು ಹೊಸ ಬಟ್ಟೆಗಳನ್ನ ಹಾಕ್ಕೊಂಡಿದ್ದೀನ, ನಾನು ಎಲ್ಲಿದ್ದೀನಿ ಅಂತ ನಿನ್ನ ವಾಕ್ಯದ ಬೆಳಕಲ್ಲಿ ನನ್ನ ಮುಖಾಂತರ ಮಾತಾಡೋದಕ್ಕಾಗಿ ಸ್ತೋತ್ರಪ್ಪ. ಅಯ್ಯ, ನಾನು ಯೋನನಂತೆ ಅವಿಧೇಯನಾಗಿ ಮೂರ್ಖತನವಾಗಿ ಚಿಕ್ಕ ಮಗುವಿನಂತೆ ವರ್ತಿಸಿದೆ ಸ್ವಾಮಿ. ನಾಶವಾಗುವುದನ್ನೇ ಎದುರು ನೋಡದಂತೆ ಸ್ವಾಮಿ, ಮುಂಡುತನದಿಂದ ನಿನ್ನ ಮುಂದೆ ಮೊಣಕಾಲು ಹಾಕುವುದನ್ನು ತಪ್ಪಿಸಿದಂತೆ ಸ್ವಾಮಿ. ಅಯ್ಯ, ನಿನ್ನ ವಾಕ್ಯಕ್ಕೆ ವಿಧೇಯಳಾಗಿ ಸಂಪೂರ್ಣವಾಗಿ ನೀತಿ ವಸ್ತ್ರವನ್ನು ಧರಿಸಿ ನಿನಗೋಸ್ಕರ ಅನೇಕ ಆತ್ಮಗಳನ್ನು ಗೆಲ್ಲುವಂಥ ಯೋಧರಾಗಿ ನಮ್ಮನ್ನು ಆಶೀರ್ವದಿಸು. ಇಲ್ಲಿವರೆಗೂ ನೀನು ಮಾತನಾಡಿದ್ದು ನಾವೆಲ್ಲರೂ ಕೇಳಿಸ್ಕೊಂಡಿದ್ದೇವೆ ಸ್ವಾಮಿ. ನಿನಗೆಲ್ಲ ಘನಮಾನ ಮಹಿಮೆ ಸಲ್ಲಿಸ್ತೇವೆ, ಯಾಕಂದ್ರೆ ನೀನೊಬ್ಬನೇ ಯೋಗ್ಯನು. ಯೇಸುವಿನ ಪ್ರಶಸ್ತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ఆమేన్. మనం ప్రార్థన చేసుకుందాం ప్రియులారా. ప్రార్థన. సర్వశక్తిమంతుడైన మా తండ్రి, జీవము కలిగిన యేసు ప్రభువా, పరిశుద్ధుడానికి స్తోత్రం. ఇంతవరకు ప్రభువా, సంఘ ఆరాధనలో మీరు మాకు తోడుగా ఉండి, నీ సన్నిధిని మీరు మాకు తోడుగా ఉంచి, ఆరాధనలో మీరు మహిమ పొందినందుకు నీకు స్తోత్రం. నీ వాక్య భాగం ద్వారా సంఘముతో మీరు మాట్లాడిన ప్రతి మాటను బట్టి, ప్రతి హెచ్చరికను బట్టి, ప్రతి ఆశీర్వాదాన్ని బట్టి నీకు స్తోత్రం. వాక్య పరిచర్య చేసిన నీ సేవకుని నీ ఆత్మతో అభిషేకించి ఇంకా బలపరచండి నాయన. చెప్పబడిన ప్రతి ప్రార్థన విజ్ఞాపనల కొరకు మేము ప్రార్థిస్తున్నాము నాయన. ప్రభువా, మా తండ్రి స్వామి, ఈ రాబోయే వారంలో బర్త్డేలు, వివాహ దినాలు జరుపుకొనబోతున్న బిడ్డల కొరకు కూడా నేను ప్రార్థిస్తున్నాను నా తండ్రి. బిడ్డలందరినీ కూడా మీరు ఆశీర్వదించమని అడుగుతుంటున్నాం. అలాగే నీ మహిమగణ పరిచర్య కొరకు సమర్పించబడిన కానుకలను బట్టి కూడా నీకు స్తోత్రం. సమర్పించిన బిడ్డలను, వారి కుటుంబాలను కూడా మీరు దీవించండి దేవానికి స్తోత్రాలు నాయన. వారికి నూరంతలుగా ప్రతిఫలము దయచేయండి. అలాగే నా ప్రభువా, మా తండ్రి స్వామి, చెరువచ్చిన బిడ్డలందరి కొరకు నేను ప్రార్థిస్తున్నాను. ఒక్కొక్కరిని కూడా నీ కృపలో జ్ఞాపకం చేసుకోండి. చిన్నలను పెద్దలందరినీ కూడా మీరు దీవించండి. మంచి ఆరోగ్యముతో వారి కుటుంబాలను మీరు దీవించు. కుటుంబాల్లో నెమ్మది, సమాధానము దయచేయండి. కుటుంబాలు వారు చేస్తున్న ప్రతి పనులన్నింటిలో కూడా వారికి తోడుగా ఉండండి. వారి వ్యాపారాలను దీవించండి, వారి కష్టార్జితం దీవించండి. ప్రభువా, వారు బయటకు వెళ్తున్నప్పుడు, లోనుకు వస్తున్నప్పుడు దేవా వారికి తోడుగా ఉండి కాపాడండి దేవానికి స్తోత్రం. నా తండ్రి, ఇక దినం ఇంకా అనేక మంది రాలేకుండా ఉన్నారు తండ్రి. వారి కొరకు కూడా నేను ప్రార్థిస్తున్నాం నాయన. మరి ఆదివారం మేమందరం కూడా కలుసుకొని నేను ఆరాధించే కృప దయచేయండి. అలాగే తండ్రి, యూట్యూబ్ ద్వారా ఎందరైతే ఈ వాక్య పరిచర్య విని ఉన్నారో వారిని, వారి కుటుంబాలను కూడా మీరు దీవించమని అడుగుతుంటున్నాం. మమ్మల్ని అందరినీ నీ పాద సన్నిధికి అప్పగించుకుంటూ నేను స్తుతిస్తున్నాం. తిరిగి ప్రభువా, మేమందరం మా గృహాలు వెళుతున్నాం. ప్రభువా, నీ సన్నిధి మాకు తోడుగా రానియండి. రాబోయే వారమంతా నీ కృపాక్షేమములే మా వెంట ఉంచి కాపాడండి. నీ సన్నిధి మాకు తోడుగా ఉంచుమని నిన్ను స్తుతిస్తూ ఘనపరుస్తూ యేసుక్రీస్తు నామములో ప్రార్థించి వేడుకొనుచున్నాము తండ్రి, ఆమేన్. తండ్రి అయిన దేవుని యొక్క ప్రేమయు, యేసుక్రీస్తు యొక్క కృప, పరిశుద్ధాత్మిక సహవాసము చేరి వచ్చిన మనందరికీ, మన కుటుంబములకును, మన సంఘమంతటికి, సకల పరిశుద్ధులకును
యూట్యూబ్ ద్వారా వాక్య పరిచయం వింటున్న బిడ్డలకును వారి కుటుంబములకును సదాకాలము తోడై ఉండునుగాక. ఆమెన్.